ತ್ರಿವರ್ಷಾಯುಧ ನೇಮಿಸಿ ನಿಷ್ಠಮನೆ ಉದಯ ಎನಗಿನಿ ನಿರ್ವಿಘ್ನವಾಗಂದದೆ ಕರುಣಾವಾದ ಪರಾವತಾರ ಮಹಿಮಾ ವಾರಾಶಿ ಗುಣ ಸಿಂಧುವೆ ಮರಣಾಂಗರ್ಜಿತ ಶರಣ ರಕ್ಷಕ ವಿಭೋ ವಿದ್ಯಾಧಿಪತಿ ಮೂರ್ತಿಯೇ ಕರುಣಾದಿತ್ಯ ಪ್ರಭಾವ ಶಾಂತಿ ಕಿರಣ ವರ್ಣಾದಿ ಗತಿಗೋರನೆ ಹರಣ ಮಾಡಲು ಹರಣ ಮರವಿದಯದಿ ನೀನೆನ್ನ ಗುರು ಸೇತನೆ ಪಾವನ್ಮೂರ್ತಿ ಪರೇಶ ಪರಮ ಗುರುವೇ ಕಾಯನ್ನೊಲವಿಂದಲೇ ಜೀವನ್ಮುಕ್ತಿಯ ಸೌಖ್ಯ ನೀವು ತಲಿನಿ ಸ್ವಚ್ಛಂದ ಸಚ್ಚೀಲನೆ ಕಾಮನ್ಮಾತ್ರ ಜರಾದೆ ದುಃಖವಳಿದು ದಿವ್ಯ ಸ್ವರೂಪತ್ವವಂ ಮಾನಸ ಚಲನನೆಂದು ಸುಖಿಪೇ ಶ್ರೀ ಸಿದ್ಧ ಗುರುವರ್ಯನೇ ಚಿಸ್ಫೂರ್ತೆಂದು ಚಿದಾತ್ಮನೆಂದು ಚಿಜ್ಯೋತಿಯಿಂತೆಂದು ಪೊಗಳ್ವೆನೆ ತತ್ವಮಸ್ಸೆನಿಸೆಂಬ ವಾಕ್ಯ ಓಲಗಿಸಿನಿ ಏಕತ್ವವೆನಗೇಳುವುದು ತತ್ಸ್ವಭಾವದ ಭಿನ್ನವಾಗೆಣಿಸದೆ ನೀನೇ ನಾನಾಗೆಯ ಮರ್ತ್ಯಾವಸ್ತುತಿ ಮಾಡ್ವೆ ಕಾರಣವೆಲೆ ಶ್ರೀ ಸಿದ್ಧ ಚೇತೇಪನೆ ನಿತ್ಯಂ ಮಂಗಲ ನಿಶ್ಚಲ ಪ್ರತಿಹತ ನಿರ್ಭೇದ ನಿರ್ಮಾಯನೆ ಸತ್ಯಂ ಸಂವೇದ್ರೋಪ ಸರ್ವಮಯನೆ ಸರ್ವಾರ್ಥ ಪದರೂಪನೆ ಮತ್ತೆನ್ನಪ್ಪ ಮಲಾಪಹಾರ ಗುರುವೇ ತತ್ವಾದಿ ಗುಣರುದ್ರನೇ ಮೃತ್ಯುನ್ನೇವನನು ಕಾಯುವುದೆಂಬ ಬೆರದೆಂ ಬೇರ್ತರಿಸು ಜಗದೊಲಯದು ಆನಂದಾಮೃತ ಸಿಂಧುವಾರ್ಯ ತನಗೆ ನೀನೆನ್ನನುಪದೇಶಿಸಲ್ ಆನಂದಾಮೃತನಾಗಿ ಸಾರ ಸುಖರಿ ಮೈ ಮರೆತು ನಿಂತಾಗಳ ಆನಂದಂಬುವದಾರು ಕೇಳುವರಿವರ್ ಎಲ್ಲೆಂಬುದರಿದೇದ್ದವೇ ಸ್ವಾನಂದೋದಯದಿಂದ ಬೆಳಗ್ಗೆ ಒಳೆವ ಚಿತ್ಕಾಂತಿ ಅವಧೂತನೆ ಆರೋಢಮ್ಮವಧೂತನೆಂಬ ಹೆಸರು ಮತ್ತೆ ನಿರಾಧಾರ್ಯಂ ಬಾರೋಡೆಯೋ ಹೆಚ್ಚಿನಿಂದ ಮೆರೆವ ಮತ್ತೆ ಮಹಾಬ್ರಾಹ್ಮಣೆ ಬಾರೋಢತ್ವದಿ ಮತ್ತೆ ಗಂಧಮ ಶಿವಜ್ಞಾನೆಂಬ ಶಿವಯೋಗಿಯಂ ಆರೋಢೆರ್ಪನೆ ಅರ್ಥವೆಂದು ಮೋಕ್ಷಾರ್ಥಿಗಳ್ ಪೂಜಿಪ ನರವೇದಾಗಮ ಶಾಸ್ತ್ರವಂ ಸ್ಮೃತಿ ಪುರಾಣங்கள் ಪೊಗಳ್ವಾರವಂ ಗುರು ತೇಜೋನ್ನತ ದೇಹ ಕಾಂತಿ ನೇತ್ರಂ ಗಳ್ಕಾಂತಿ ನಿನ್ನಾತ್ಮತೆ ಜೊರುಪಾವನ ಸತ್ಯಕ್ಕೆ ಸೇದವನು ನಾನ್ ಏನೆಂದು ಪೊಗಳ್ವೆ ಮಹಾ ಪುರುಷಾರೂಢವರ ಪ್ರಸಿದ್ಧ ಗುರುವೇ ನಯದಿಂದ ನೋಡೆನ್ನನು ನಿಂತಲ್ಲಿ ಗುರುದೇವ ನೆನೆವಲ್ಲಿ ಗುರುದೇವ ಸುಳಿದಾಡಿ ನಡೆವಲ್ಲಿ ಗುರುದೇವರ ಸ್ಮರಣೆ ನಿಂತಲ್ಲಿ ಗುರುದೇವ ನೆನೆವಲ್ಲಿ ಗುರುದೇವ ಸುಳಿದಾಡಿ ನಡೆವಲ್ಲಿ ಗುರುದೇವರ ಸ್ಮರಣೆ ಶಿಶುವಿನಲ್ಲಿ ಗುರುದೇವ
ವಸುವಿನಲಿ ಗುರುದೇವ ಶಿವ ಪೂಜೆಯಲಿ ನಿತ್ಯ ಗುರುದೇವರ ಸ್ಮರಣೆ ಕಂಗಳಲ್ಲಿ ಗುರುದೇವ ಕಂಠದಲ್ಲಿ ಗುರುದೇವ ಒಂಬಲ್ಲಿ ತುಂಬಲ್ಲ ಗುರುದೇವರ ಸ್ಮರಣೆ ಹಸ್ತಪಾದವು ಗುರುವೇ ವಸ್ತು ಒಡವೆಯು ಗುರುವೇ ಮಸ್ತಕದ ತುಂಬೆಲ್ಲ ಗುರುದೇವರ ಸ್ಮರಣೆ ಪಯಣವು ಸಾಗಲು ಮಾರ್ಗವು ಕ್ರಮಿಸಲು ದಾರಿಯಲ್ಲಿ ಗಿಡ ಮರವು ಗುರುವಾಗಿ ತೋರುತ್ತ ಜಪವು ಮಾಡಲೇ ಇಲ್ಲ ತಪವು ಮಾಡಲೇ ಇಲ್ಲ ಅಪರಿಮಿತ ಭಾಗ್ಯವು ಇದು ಯಾಕೆ ನನಗೆಲ್ಲ ಶ್ರೀಶೈಲ ಇದುವೇ ಶ್ರೀಗಿರಿಯು ಇದುವೇ ಶ್ರೀ ಗುರು ಮಲ್ಲಿಕಾರ್ಜುನರು ಎಲ್ಲೆಲ್ಲೂ ತೋರುತ್ತ ನಿಂತಲ್ಲಿ ಗುರುದೇವ ನೆನೆವಲ್ಲಿ ಗುರುದೇವ ಸುಳಿದಾಡಿ ನಡೆವಲ್ಲಿ ಗುರುದೇವರ ಸ್ಮರಣೆ ಎಲ್ಲರಿಗೂ ನಮಸ್ಕಾರ. ಇಲ್ಲಿಯವರೆಗೆ ಶ್ರೀಮನ್ ನಿಜಗುಣ ಶಿವಯೋಗೀಶ್ವರರ ಕೈವಲ್ಯ ಪದ್ಧತಿ ಜ್ಞಾನ ಪ್ರತಿಪಾದನಾ ಸ್ಥಳ ಸೂತ್ರ 43 ಆಗದಾಗದು ವರವಿವೇಕಿಗೆ ಮುಕ್ತಿ ನೀಗದೆ ಭೂತಾದಿ ಪ್ರತಿಬಂಧಕವನು ವಿರತಿಯೊಳು ಅಖಿಲ ಸಂಸರಣವನು ಉಳಿದು ಶ್ರೀ ಗುರುವಿನಿಂ ನಿಗಮಾರ್ಥವರೆಯಲು ಪರವು ಅಪರೋಕ್ಷವಾಗದು ಮುನ್ನಿನ ಅಬಲಾದಿ ಸಂಸ್ಮರಣವೇ ಮುಂಬರುವುದರಿಂದ. ಇವನ್ನೆಲ್ಲ ನೋಡಿದೀವಿ ನಿನ್ನೆ ಮೊನ್ನೆಯಿಂದೆಲ್ಲ. ಆಗದಾಗದು ವರ ವಿವೇಕಿ ಇರ್ಬೋದು, ನನ್ನ ಶ್ರೇಷ್ಠವಾದ ವಿವೇಕಿ ಇರ್ಬೋದು, ಎಲ್ಲವೂ ಸ್ಪಷ್ಟ ಇದೆ. ಜ್ಞಾನದ ಬಗ್ಗೆ ಸ್ಪಷ್ಟ ಇದೆ, ಗುರುಗಳ ಬಗ್ಗೆ ಸ್ಪಷ್ಟ ಇದೆ, ಮಾರ್ಗದ ಬಗ್ಗೆ ಸ್ಪಷ್ಟ ಇದೆ. ಆದರೂ ಇವು ಎಲ್ಲವೂ ಮನನ ಕಾಲದಲ್ಲಿ ಎಲ್ಲಾ ಅಡ್ಡಿ ಆತಂಕಗಳು ಬರುತ್ತೆ ಸಾಧಕನಿಗೆ. ಒಮ್ಮಲೇ ನಿಧಿಧ್ಯಾಸನ ಬರೋದು ಬಹಳ ಕಷ್ಟ, ಆತ್ಮಜ್ಞಾನ ಆಗೋದು ಇನ್ನೂ ಕಷ್ಟ. ಎಲ್ಲೋ ಅಪವಾದಗಳು ಗುರುಗಳ ಹತ್ರ ಹೋದ ತಕ್ಷಣನೇ ಏನ್ ಪಾಲ್ಬ್ರಂಟ್ ಅಂತ ಹೇಳ್ತೀವಿ, ಎಲ್ಲ ಒಬ್ಬೊಬ್ರದೇ ಹೇಳ್ಬೇಕಷ್ಟೇನೆ. ಹಾಗಾಗಿ ರಾಜಮಾರ್ಗ ಇದು ಎಲ್ಲರಿಗೂ, ಎಲ್ಲಾ ರೀತಿಯ ಸಾಧಕರಿಗೂ, ಕನಿಷ್ಠ ಮಧ್ಯಮ ಉತ್ತಮ ಈ ತರ ಎಲ್ಲರಿಗೂನು ಇದು ರಾಜಮಾರ್ಗ ಶ್ರವಣಾದಿಗಳು. ಹಾಗಾಗಿ ಈಗ ಅವ್ರ ವರ ವಿವೇಕಿ ಇದಾನೆ, ಅವನಿಗೆ ವರ ವಿವೇಕಿ ಅಂದ್ರೇನೆ ದೇವರನ್ನ ಅನುಭವಿಸ್ಬೇಕು ಅನ್ನೋನು. ಆಗಲೇ ಅನಿತ್ಯದ ದರ್ಶನ ಅವನು, ವಿರತಿಯೋಳು ಅಖಿಲ ಸಂಸರಣವನು, ಅವನಿಗೆಲ್ಲ ಜಗತ್ತಿನ ಬಗ್ಗೆ ಎಲ್ಲದರ ಬಗ್ಗೆ ನಮಗೂ ಬಂದಿರತ್ತೆ. ನಮ್ಗೆಲ್ಲ ಬಂದಿಲ್ಲ ಅಂದಿದ್ರೆ ಈಗ ಕೇಳ್ಬೇಕು ಅನ್ಸಲ್ಲ, ಆದರೆ ಅದು ಪುನಃ ಹೋಗ್ತಿರತ್ತೆ. ಶ್ರವಣಾದಿಗಳನ್ನ ಕೇಳ್ಬೇಕಾದ್ರೆ ಗುರು ಸಾನ್ನಿಧ್ಯದಲ್ಲಿ ಇದ್ದಾಗ ಮಾಡಿದಾಗ ಅವುಗಳು ಹೌದು ಇದನ್ ಬಿಟ್ಟು ಇನ್ನೇನು ಇಲ್ಲ ಅಂತಿಮ ಅಂತ ಅನಿಸ್ತಿರತ್ತೆ, ಪುನಃ ಅವು ಮರೆಯಾಗತ್ತೆ. ಯಾಕೆ ಆ ರೀತಿ ಆಗತ್ತೆ? ಯಾಕೆ ನಮ್ಗೆ ಆತ್ಮವಸ್ತುವಿನ ಅನುಭವ ಆಗಲ್ಲ? ನಾನೇ ಆ ಬ್ರಹ್ಮ ವಸ್ತು ಇದ್ದೀನಿ, ಅದು ನನ್ನ ಬಿಟ್ಟು ಅದಿಲ್ಲ, ಆದ್ರೆ ನನ್ನ ಅನುಭವಕ್ಕೆ ಯಾಕೆ ಬರ್ತಿಲ್ಲ ಅಂದ್ರೆ ನನ್ನ ಆಲೋಚನೆಗಳು, ನನ್ನ ಜೀವನ ಕ್ರಮ, ನನ್ನ ಬದುಕಿನ ಕ್ರಮ ಇವುಗಳೇ ನನಗೆ ಅಡ್ಡಿ ಆತಂಕಗಳು. ನಾನು ಇವತ್ತು ಏನ್ ವರ್ತಮಾನ ಇದೆಯಲ್ಲ ಇದೇ ಅತ್ಯಂತ ಶ್ರೇಷ್ಠ. ಈ ವರ್ತಮಾನವೇ ಭೂತಕಾಲ ಆಗತ್ತೆ, ಭವಿಷ್ಯತ್ ಕಾಲ ಆಗತ್ತೆ. ಹಾಗಾಗಿ ಜಿಡ್ಡು ಕೃಷ್ಣಮೂರ್ತಿಯವರು, ಅವರು ದೊಡ್ಡ ಮಹಾತ್ಮರು, ಅವರು ಅವರೆಲ್ಲ ಇದನ್ನೇ ಹೇಳೋದು, ಜೀವನ ಅಂದ್ರೆ ವರ್ತಮಾನ ಕಾಲದಲ್ಲಿ ಯಾರು ವರ್ತಮಾನ ಕಾಲದಲ್ಲಿ ಇರ್ತಾರೋ ಅವ್ರು ಜ್ಞಾನಿಗಳಿರ್ತಾರೆ. ಅವರು ಭೂತ ಕಾಲದಲ್ಲಿರಲ್ಲ, ಭವಿಷ್ಯತ್ ಕಾಲದಲ್ಲಿರಲ್ಲ. ವರ್ತಮಾನ ಕಾಲ ಈ ಕ್ಷಣ ನಮಗ ಹಾಗ ಅನಿಸ್ತಿದೆ, ನಾನು ಇವತ್ತು ಎದ್ದಿದ್ದೀನಿ, ನಾನು ಇವತ್ತಿಂದ ನಾನು ಇದ್ದೀನಿ, ಈಗಿದ್ದೀನಿ, ನಾನು ಇಲ್ಲ, ಆ ರೀತಿ ಇಲ್ಲ ಅಂತಾರೆ. ಮನಸ್ಸನ್ನ ನಮ್ಗೆ ನೋಡಕ್ ಪುರ್ಸತ್ತೆ ಇಲ್ವಲ್ಲ. ಹಾಗಾಗಿ ನನ್ ಮನಸ್ಸು ಭೂತಕಾಲ ಇದೆಯೋ ವರ್ತಮಾನ ಕಾಲ ಭವಿಷ್ಯತ್ ಕಾಲ ಏನೂ ಪ್ರಜ್ಞೆ ಇಲ್ಲ ನನಗೆ. ಆ ಮನಸ್ಸು ಏನೇನಿರುತ್ತೋ ಅದ್ರಲ್ಲಿ ಇರ್ತೀನಿ.
ವರ್ತಮಾನ ಕಾಲದಲ್ಲಿ ನಾವು ಸುಮ್ನೆ ಒಂದು ಪ್ರಯೋಗ ಮಾಡೋದು, ಅದಕ್ಕೆ ಎಲ್ಲಾ ಸಾಧನಗಳನ್ನ ಹೇಳಿದ್ದಾರೆ. ಯಾರಿಗೆ ಜ್ಞಾನ ಚಿಂತನ ನನಗೆ ಒಂದೇ ಸಲಿ ಮನನ ಬರೋದಿಲ್ಲ, ನನಗೆ ನಿಧಿಧ್ಯಾಸನದ ಅನುಭವ ಬರ್ತಿಲ್ಲ, ಆದರೆ ಸತ್ಯ ವಸ್ತುವನ್ನ ಅನುಭವಿಸ್ಬೇಕು ಅಂದಾಗ ಎಲ್ಲಾ ಮಹಾತ್ಮರು ಬಹಳ ತುಂಬಾ ಸುಲಭವಾದ ಉಪಾಯಗಳನ್ನೆಲ್ಲಾ ಹೇಳಿದ್ದಾರೆ. ನಿನಗೆ ಮನನ ಬರ್ಲಿಲ್ಲ, ಗ್ರಂಥಗಳ ಅಧ್ಯಯನ ಮಾಡು, ಮಹಾತ್ಮರ ಜೀವನವನ್ನ ಓದು, ಗುರು ಭಕ್ತಿಯನ್ನ ಮಾಡು, ಗುರು ಸ್ಮರಣೆಯನ್ನ ಮಾಡು, ಬದುಕು ಆರಾಮಾಗತ್ತೆ, ಆತ್ಮಜ್ಞಾನನೂ ಪಡಿತೀವಿ. ನಮಗಿದು ಬರ್ಲಿಲ್ಲ ಅಂದ ತಕ್ಷಣ ನಾವು ಬೇರೆ ವ್ಯವಹಾರದಲ್ಲಿ ವಿಪರೀತ ತೊಡಗ್ತೀವಿ. ಬೆಳಗ್ಗೆ ಒಂದ್ ಸಲಿ ಕೇಳಿದ್ವಲ್ಲ ಸಾಕು, ಈಗ ಒಂದ್ಸಲಿ ಕೇಳಿದ್ವಲ್ಲ ಸಾಕು, ಆ ರೀತಿ ಇಲ್ಲ. ಮನಸ್ಸು ಪ್ರಪಂಚವನ್ನ ಹುಟ್ಟದಾಗಿಂದ ಇಲ್ಲಿವರೆಗೂ ಕ್ಷಣವೂ ಬಿಡದೆ, ಬೆಳಗ್ಗೆ ಎದ್ದಾಗಿಂದ ಹಿಡಿದು ರಾತ್ರಿಯವರೆಗೂ ಒಂದ್ ಕ್ಷಣ ಬಿಡದೆ ಸಂಸಾರವನ್ನ ನಾನು ಅನುಭವಿಸ್ತಿರ್ತೀನಿ. ಹಾಗಾಗಿ ಈಗ ಅದರ ಡಬ್ಬಲ್ ಇವಾಗ ನಾನು ಅಧ್ಯಾತ್ಮ ಮಾಡ್ಬೇಕಾಗಿದೆ. ಅದಕ್ಕೆ ಪುನಃ ಅದನ್ನ ಒಂದುಗೂಡಿಸ್ಬೇಕಾಗಿದೆ ಈಗ ಜ್ಞಾನ ಚಿಂತನೆಗಾಗಿ. ಹಾಗಾಗಿ ವರ್ತಮಾನ ಅತ್ಯಂತ ಶ್ರೇಷ್ಠ. ಇವತ್ತಿನ ಬದುಕು ನಾನು ಏನ್ ಬದುಕ್ತೀನಲ್ಲ ಅದು ನಾಳೆಗೆ ಪರಿಣಾಮ ಇರುತ್ತೆ. ನಾಳೆ ಅಂತ ಇಲ್ಲ, ಇವತ್ತೊಂದೇ ಜೀವನ ತುಂಬಾ ಶ್ರೇಷ್ಠ. ಹಾಗಾಗಿ ಆ ಜಿಡ್ಡು ಕೃಷ್ಣಮೂರ್ತಿಯವ್ರು ಹೇಳ್ತಾರೆ, ಜೀವನ ಕ್ಷಣ ಕ್ಷಣ ಕ್ಷಣ. ಈಗೇನ್ ನೀನ್ ಹಿಂಗ್ ಕೇಳ್ತಿದೀನಿ ಅನ್ನೋಷ್ಟೊತ್ತಿಗೆ ಆ ಕ್ಷಣ ಹೊಟ್ಟೋಗಿರುತ್ತೆ. ಈ ತಿರ್ಗಾ ಇನ್ನೊಂದ್ ಕ್ಷಣ ಬಂತು, ಕ್ಷಣ ಅದನ್ನ ನೋಡೋದೇ ಒಂದು ಸಾಧನೆ ಅಂತ ಹೇಳ್ತಾರೆ. ಆ ಕ್ಷಣವನ್ನ ನಾವು ನೋಡ್ತೀವಲ್ಲ ಅದು ಮನಸ್ಸಿಗೆ ಆರಾಮಾಗತ್ತೆ. ಅದಕ್ಕೆ ಎಲ್ಲಾ ಮಹಾತ್ಮರು ಎಲ್ಲಾ ಯಾಕೆ ಉಪಾಯಗಳನ್ನ ಅಂದ್ರೆ ಮನಸ್ಸು ಒಂದೇ ಸಲಿಗೆ ಆ ರೀತಿ ನೋಡೋದಿಕ್ ಬರೋದಿಲ್ಲ, ಅದಕ್ಕೆ ಜ್ಞಾನ ಚಿಂತನ ಆಗೋದಿಲ್ಲ, ಮನನ ಅಂತೂ ಬರೋದ್ ಬಹಳ ಕಷ್ಟ. ಯಾಕೆ ಅಂದ್ರೆ ಶ್ರವಣವನ್ನ ಆಲಿಸ್ಬೇಕಾಗಿರತ್ತೆ. ಶ್ರವಣದಲ್ಲಿ ನನ್ನ ದೇಹಾಭಿಮಾನ, ಮನಸ್ಸು ನಾನಲ್ಲ, ಅಹಂಕಾರ ನಾನಲ್ಲ ಅನ್ನುವ ಅನುಭವ ಶ್ರವಣದಲ್ಲಿ ಮೊದ್ಲು ಬರ್ಬೇಕು. ಶ್ರವಣವನ್ನ ಕೇಳ್ಬೇಕಾದ್ರೇನೆ ನಾನು ಅನ್ನೋದು ಒಂದ್ ಸ್ವಲ್ಪನೂ ಪ್ರಜ್ಞೆ ಅದು ಪೂರ್ತಿ ಕಳೆದೋಗ್ಬೇಕು. ಕೇಳುವ ಸಮಯದಲ್ಲಿ ಅಷ್ಟು ಹೊತ್ತನಾದ್ರೂ ನನಗೆ ಅಷ್ಟಾಯ್ತು ಅಂದ್ರೆ ಮನನ ತಾನೇ ನಿಧಾನ ಪ್ರಾರಂಭ ಆಗತ್ತೆ. ಆದ್ರೆ ಶ್ರವಣದಲ್ಲಿ ಅಷ್ಟಾಗೋದೇ ಬಹಳ ಕಷ್ಟ. ಅದಕ್ಕೆ ಅವ್ರು ಅದೆಲ್ಲ ಯಾಕೆ ಈ ರೀತಿ ಎಲ್ಲ ಆಗತ್ತೆ, ಅದಕ್ಕೆಲ್ಲಾ ಮಹಾತ್ಮರು ಉಪಾಯಗಳನ್ನ ಹೇಳ್ತಿದ್ದಾರೆ. ಯಾಕೆ ನನ್ನ ಮನಸ್ಸು ಇಷ್ಟೊಂದೆಲ್ಲ ಕೇಳಿದ್ರು ಮಾಡಿದ್ರುನು ಪುನಃ ಮೋಹ ಮಮಕಾರಗಳಲ್ಲಿ ನನ್ನನ್ನ ಪ್ರಜ್ಞೆ ತಪ್ಪಿಸುತ್ತಲ್ಲ. ನನಗೂ ಇಚ್ಛೆ ಇದೆ, ನನಗೂ ಆತ್ಮಜ್ಞಾನ ಪಡಿಬೇಕು ಅಂತ, ನನಗೂ ದೇವರಾಗ್ಬೇಕು, ನನಗೂ ಸಾಕಾಗಿದೆ ಇವೆಲ್ಲವೂ. ಎಲ್ಲರಿಗೂ ಬಯಕೆ, ಎಲ್ಲಾ ಸಾಧಕರಿಗೂ ಅದೇ ಬಯಕೆ ಇದೆ. ಆದರೆ ಅದನ್ನ ಮೀರುವ ಸಾಮರ್ಥ್ಯ ಆಗ್ತಿಲ್ಲ. ದೇಹವನ್ನ ನಾನಲ್ಲ ಅನ್ನುವ ಸಾಮರ್ಥ್ಯ ಅಷ್ಟು ಸುಲಭ ಅಲ್ಲ. ಹಾಗೆ ಮನಸ್ಸು ನಾನಲ್ಲ ಅನ್ನೋದು, ಮನಸ್ಸೇನಿದೆಯೋ ಅದು ಮನಸ್ಸು ನನಗ್ ಕರುಣೆ ಮಾಡ್ತು, ಪ್ರವಚನ ಕೇಳಕ್ ಬಿಡುತ್ತೆ. ಆ ಮನಸ್ಸಿಗೆ ಬೇಡ ಅನ್ನಿಸ್ತು, ಕುತ್ಕೊಳ್ಳಿ ಪ್ರವಚನ ಕೇಳೋದಿಕ್ ಆಗೋದಿಲ್ಲ. ಹಾಗಾಗಿ ಆ ಮನಸ್ಸೇ ಏನ್ ಮಾಡ್ತಿರುತ್ತೋ ಆ ರೀತಿ ನಾನಿರ್ತೀನಿ. ಆ ಮನಸ್ಸು ನಾನಲ್ಲ ಅನ್ನೋದು ಬಹಳ ಕಷ್ಟ. ಅದಕ್ಕಾಗಿ ಆ ಗುರು ಕರುಣೆ ಕ್ಷಣ 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 ಬೇಕು. ಗುರು ಭಕ್ತಿ, ಗುರು ಕರುಣೆ, ಸ್ವಾಧ್ಯಾಯ, ಅಧ್ಯಯನಗಳು, ಅದಕ್ಕಾಗಿ ಬದುಕನ್ನ ಅದನ್ನ ಯಾವಾಗ್ಲೂ ಮಾಡ್ಲೇಬೇಕು. ಕ್ಷಣ ಮಾತ್ರ ಒಂದು ಚೂರ್ ಮನಸ್ಸು ಆ ಕಡೆ ಹೋಯ್ತು ಎಳ್ಕೊಂಡು ಹೋಗೇ ಬಿಡುತ್ತೆ. ಸುಮ್ನೆ ಯಾರು ಅಂತ ಹಿಂಗ್ ನೋಡಕ್ ಹೋಗ್ಬೇಕು, ನೋಡಕ್ಕೆ ಅಂತ ಹೋಗುತ್ತೆ ಮನಸ್ಸು. ಸುಮ್ನೆ ಅವ್ರು ಯಾರೋ ಹೋಗ್ತಿರೋ, ಅವ್ರು ನಮ್ಮವ್ರು ಗೊತ್ತಾದ ತಕ್ಷಣ ಮುಗ್ದೇ ಹೋಗ್ಬಿಡುತ್ತೆ. ಇನ್ನ ಅದ್ರ ಬಗ್ಗೆ ತಾನೇ ಕಲ್ಪನೆ ಮಾಡ್ತಿರತ್ತೆ. ಅವ್ರು ಹೊಟ್ಟೋಗಿರ್ತಾರೆ, ಅವ್ರ ಹಿಂಗ್ ಮಾಡಿದ್ರು, ಅವ್ರು ಹಿಂಗ್ ಹೇಳಿದ್ರು, ಅವ್ರು ನಮ್ಮವ್ರು, ಇವ್ರು ಹಿಂಗಾಗಿ ಎಷ್ಟು ಅಲೆಗಳು ಹೇಳತ್ತಲ್ಲ. ಅದು ಮಲಗದಾಗ ಮಾತ್ರ ಅದು ನನ್ನನ್ನು ಆರಾಮಾಗಿ ಬಿಡತ್ತೆ. ನಾನ್ ನಿದ್ರೆ ಮಾಡ್ಬೇಕಾದ್ರೆ ಮಾತ್ರ ನಾನ್ ಆರಾಮು. ಎದ್ದಾಗ ಪ್ರಾರಂಭ ಆದ್ರೆ ಆ ಮನಸ್ಸಿನ ಅಲೆಗಳ ಒಡತಾಟದಲ್ಲೇ ನಾನು ಇರ್ತೀನಿ. ಅದ್ ಯಾವ ಕಡೆ ನನ್ನನ್ನ ನೂಗ್ತಿರುತ್ತೋ ಆ ಕಡೆ. ಒಂದ್ ಸಲಿ ಕಾಮದ ಬಗ್ಗೆ, ಒಂದ್ ಸಲಿ ಕ್ರೋಧದ್ದು, ಒಂದ್ಸಲಿ ದುಡ್ಡೊಂದು, ಯಾವ್ದಾದ್ ಮಾಡುತ್ತೋ ಅದಕ್ಕೆ ಅದ್ರ ಜೊತೆಲಿ ಒಂದ್ಸಲಿ ಪ್ರವಚನ ಒಂದ್ಸಲಿ ಕೇಳ್ಬಿಡೋಣ ಅಂತ. ಹಾಗಾಗಿ ಅಂತಹ ಮನಸ್ಸನ್ನ ಅಲ್ಲ ಅನ್ಬೇಕಾಗಿದೆಯಲ್ಲ, ಯಾಕೆ ಅನ್ನೋದಕ್ಕಾಗ್ತಿಲ್ಲ ನಮ್ ಕೈಲಿ. ಯಾವುದು ನಮಗೆ ಅಡ್ಡಿ ಆತಂಕಗಳು. ಹಾಗಾಗಿ ಅದಕ್ಕೆ ಉಪಾಯಗಳನ್ನು ಹೇಳ್ತಿದ್ದಾರೆ. ಒಂದೇ ಸಲಿ ನಿನಗೆ ಆಗ್ಲಿಲ್ಲ ಅಂತ, ಮನಸ್ಸು ನಾನಲ್ಲ ಅನ್ನಕ್ಕಾಗ್ಲಿಲ್ಲ, ದೇಹ ನಾನು ಅನ್ನಕ್ಕಾಗ್ಲಿಲ್ಲ ಅಂದ್ರೆ ಆ ದೇಹವನ್ನ, ಆ ಮನಸ್ಸನ್ನ ನೋಡು ನಿಧಾನವಾಗಿ. ಉಸಿರಾಟವನ್ನ ಗಮನ ಮಾಡು. ಉಸಿರಾಟದ ಗಮನ ಕೊಡೋದು, ಅದಕ್ಕೆ ಜಪವನ್ನ ಕೊಡೋದು, ಅದಕ್ಕೆ ತಪಸ್ಸನ್ನ, ಅವುಗಳನ್ನೆಲ್ಲ ಉಪಾಯಗಳು. ನಾನೇ ಜ್ಞಾನ ಚಿಂತನ ಬಂದಿದ್ದೀನಿ, ನನ್ಗೇನ್ ಆ ರೀತಿ ಇಲ್ಲ ಅಂತಂದ್ರೆ ಶ್ರೇಷ್ಠ ಸಾಧಕ ಅವ್ರಿಗೆ ಬೇಕಾಗಿಲ್ಲ. ಯಾರಿಗೆ ನನ್ನ ಕೈಲಿ ಆಗ್ತಿಲ್ಲ, ನನಗೆ ಇದೆಲ್ಲ ಜ್ಞಾನ ಗೊತ್ತಿದೆ, ಸ್ಪಷ್ಟ ಇದೆ, ತಿಳುವಳಿಕೆ ಇದೆ, ಅನುಭವ ಬರ್ತಿಲ್ಲ. ಅನುಭವ ಬರ್ಲಿಲ್ಲ, ಯಾವ ದುಃಖಗಳು ಹೋಗೋದಿಲ್ಲ. ಹಾಗಾಗಿ ನನಗೆ ಆ ರೀತಿ ಬೇಕು ನನಗೆ ಅಂತಂದಾಗ ಆ ಗುರುಗಳೇ ಮಾರ್ಗದರ್ಶನ ಮಾಡ್ತಾರೆ. ಆ ಗುರುಗಳನ್ನಾಗ್ಲಿ ನಿಜಗುಣರನ್ನಾಗ್ಲಿ ಪ್ರಾರ್ಥನಾ ಮಾಡ್ಬೇಕು. ಪ್ರಾರ್ಥನಾ ಮಾಡದೆ ಯಾವುದೂ ಹೋಗೋದಿಲ್ಲ. ಆ ನಿಜಗುಣರನ್ನೇ ಕೇಳ್ಬೇಕು. ನೀವೇನ್ ಹೇಳ್ತಿದ್ದೀರಲ್ಲ ಈ ಸೂತ್ರ, ಇದನ್ನೆಲ್ಲವೇ ನನಗೆಲ್ಲವೂ ಸ್ಪಷ್ಟ ಇದೆ, ಆದ್ರೆ ನನ್ನ ಅನುಭವಕ್ಕೆ ಇಲ್ಲ. ಅದನ್ನ ನೀವೇ ಕರುಣೆ ಮಾಡ್ಬೇಕು.
ನೀವೇನನ್ನ ಹೇಳಿ ನನ್ನನ್ನ ಉದ್ಧಾರ ಮಾಡ್ಬೇಕು ಅಂತಿದ್ದೀರೋ ಅದು ನಿಮ್ಮ ಕರುಣೆ ಇಲ್ದೇ ಇದ್ರೆ ಆಗೋದೇ ಇಲ್ಲ. ಹಾಗಾಗಿ ಆ ಗುರು ಕರುಣೆಯನ್ನ ನಿಮಗೆ ಯಾರ ಮೇಲೆ ಅತಿಯಾದ ಶ್ರದ್ಧೆ ಇದೆ ಆ ಗುರುವಿನಲ್ಲಿ ಪ್ರಾರ್ಥನಾ ಮಾಡ್ಬೇಕು. ಇಲ್ಲಾಂದ್ರೆ ಬ್ರಹ್ಮಜ್ಞಾನದ ಒಂದು ಚೂರು ಸುಳುವು ಸಿಗಲ್ಲ. ಸುಮ್ನೆ ಅವುಗಳನ್ನ ಮೇಲ್ ಮಾತಾಡ್ಕೊಂಡು ಹೋಗೋದ್ರಿಂದ ಏನೂ ಪ್ರಯೋಜನ ಆಗಲ್ಲ. ಹಾಗಾಗಿ ಅನುಭವವೇ ಅತ್ಯಂತ ಶ್ರೇಷ್ಠ. ಇವೆಲ್ಲವೂ ನಮಗೆ ಬರೀ ಕನ್ನಡಿಯಾಗಿ ಬರೀ ಮಾರ್ಗದರ್ಶನ ಮಾಡ್ತೇವೆ. ಇವು ಅಂತಿಮ ಅಲ್ಲ. ಗುರು ಕರುಣೆ, ಗುರು ಭಕ್ತಿ, ಗುರು ಧ್ಯಾನ ಅದೇ ಅಂತಿಮವಾದ ಉಪಾಯ. ಕೊನೆಗೆ ಗುರು ಕೃಪೆ. ಆ ಗುರು ಕೃಪೆಯಿಂದನೇ ಆತ್ಮಜ್ಞಾನ. ಏನಾದ್ರೂ ಒಂದು ಸಣ್ಣ ಅನುಭವ ನನಗೇನಾದ್ರೂ ಬರ್ಲೇಬೇಕು ಅಂತಿದ್ರೆ ಅದೆಲ್ಲ ಗುರು ಕರುಣೆ ಇದ್ರೆ, ಇಲ್ಲಾಂದ್ರೆ ಬರೋದಿಲ್ಲ. ಗುರು ಕರುಣೆ ಯಾವಾಗ ಬರುತ್ತೆ? ಈ ಕಡೆಯಿಂದ ನನ್ನ ಅಪಾಪಿನೂ ಹಾಗೆ ಇರ್ಬೇಕಲ್ಲ, ದೇವರಿಗಾಗಿ ಜ್ಞಾನಕ್ಕಾಗಿ ಪರಿತಪ ಪಡ್ತಾ ಇರ್ಬೇಕಲ್ಲ. ಯಾವಾಗ ಬೆಳಗ್ಗೆ ಆಗುತ್ತೋ, ಒಂದು ದಿನ ಕಳೆದಿದ್ದೀನಿ ನಾನು, ಪ್ರವಚನವನ್ನ ನಾನು ಕೇಳ್ಬೇಕು ನಾನು, ಆ ರೀತಿ ಉತ್ಕಟ ಇರುತ್ತ ನಮ್ಗೆ. ಏನೋ ಒಟ್ಟು ಇವತ್ತು ನಿನ್ನೆ ಒಂದು ದಿನ ಬಿಡಬಾರದು, ಅದೊಂದು ಒಳ್ಳೇದು ಅಂತ ಅನ್ನೋದು ಮಾಡೋದು ಒಳ್ಳೇದೆ. ಆದ್ರೆ ಅದು ಅಷ್ಟಕ್ಕೆ ಸಾಲೋದಿಲ್ಲ. ಆ ಏನು ಮುಮುಕ್ಷತ್ವ ಹೇಳ್ತಾರಲ್ಲ ಅದ್ ಬೇಕೇ ಬೇಕು. ಆ ಮುಮುಕ್ಷತ್ವ ಇರ್ಲಿಲ್ಲ ಮುಂದಿನ ಸಾಧನೆಗಳು, ಮನನ, ನಿಧಿಧ್ಯಾಸನಗಳು ಬರೋದಿಲ್ಲ. ಹಾಗಾಗಿ ಆ ಮುಮುಕ್ಷತ್ವ ಬರ್ತಿರತ್ತೆ, ಪುನಃ ಆರೋಗ್ತಿರತ್ತೆ. ಪ್ರಪಂಚದ ವಿಷಯಾದಿಗಳಲ್ಲಿ ಅದು ಆರೋದು ಬಹಳ. ಯಾಕೆಂದ್ರೆ ವಿಪರೀತವಾಗಿ ನನಗೆ ಭಾವಬಂಧನ ವಿಪರೀತ ಇದೆ. ಯಾವಾಗ ಯಾವುದು ಎಲ್ಲ ಇವತ್ತು ಧ್ಯಾನನೇ ಮಾಡ್ಬೇಕು, ಇವತ್ತು ಜ್ಞಾನ ಚಿಂತನೆ ಬಿಟ್ಟು ಅಧ್ಯಯನ ಬಿಟ್ಟು ಏನು ಮಾಡೋದ್ ಬೇಡ ಅನ್ಕೊಂಡೇ ಕುತ್ಕೋತೀವಿ. ಅದೇ ಸಮಯಕ್ಕೆ ಸರಿಯಾಗಿ ಏನೋ ಮನೆಯಲ್ಲಿ ಘಟನೆಗಳು, ಯಾವ್ದೋ ಏನೋ ಆಗ್ಬೋದು, ಯಾವ್ದೋ ವಿಷಯಗಳು ಬರ್ಬೋದು, ಎಲ್ಲ ಏನೋ ಅಲ್ಲೆಲ್ಲ ಸರಿ ಇದೆ, ನನ್ ದೇಹನೇ ಸರಿಯಾಗಿ ಕುತ್ಕೊಳ್ಳಿಲ್ಲ ಅಂದ್ರೆ, ನಂದೇ ಏನೋ ಆರೋಗ್ಯ ಕೆಟ್ಟೋಗಿದೆ ಅಂದ್ರೆ. ಹಾಗಾಗಿ ಈ ಎಲ್ಲಾ ವಿಪರೀತ ಇದೆ. ಇವುಗಳೆಲ್ಲಾ ಕಡಿಮೆ ಆಗ್ಬೇಕು ಅಂತಿದ್ರೆ ಗುರು ಭಕ್ತಿ ಬೇಕು. ಆ ಗುರುವಿನಲ್ಲಿ ಪ್ರಾರ್ಥನೆ ಆಗ್ಬೇಕು. ನನಗೆಲ್ಲವೂ ಆಧ್ಯಾತ್ಮಿಕ, ಆದಿಭೌತಿಕ, ಎಲ್ಲ ಮೂರು ಏನು ತಾಪಗಳಿದೆಯಲ್ಲ ಅವೆಲ್ಲವೂ ಪ್ರತಿ ಕ್ಷಣ 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 ಆಗ್ತಿರತ್ತೆ ಎಲ್ಲರಿಗೂ. ಹಾಗಾಗಿ ಅವುಗಳನ್ನ ತಪ್ಪಿಸ್ಕೊಂಡು ಆತ್ಮಜ್ಞಾನದ ಚಿಂತನ ಮಾಡ್ತೀನಿ ಅನ್ನೋದು ಬಹಳ ಕಷ್ಟ. ನಾನೇ ಏನೋ ಸಾಧನೆ ಮಾಡಿ ಏನೋ ಮಾಡ್ತೀನಿ ಅನ್ನೋದು ಬಹಳ ಕಷ್ಟ. ಮಾಡ್ದಂಗ್ ಅನಿಸ್ತಿರತ್ತೆ ಆ ಮನಸ್ಸಿಗೆ, ಎಲ್ಲ ಗೊತ್ತಾಗಿದೆಯಲ್ಲ ನಾನೇ ಮಾಡೋಣ ಅಂತ. ಒಂದು ದಿನ ಮಾಡುತ್ತೆ, ತಿರ್ಗಾ ಎರಡನೇ ದಿನ ಇನ್ನೂ ಉತ್ಸಾಹ ಮಾಡುತ್ತೆ, ಆಮೇಲೆ ತಿರ್ಗಾ ಇಳಿಯತ್ತೆ, ಆಮೇಲೆ ಸ್ವಲ್ಪ ದಿನ ಆಗ್ತಾ ಹೋಗುತ್ತೆ, ಎಷ್ಟ್ ಕೆಳಗ್ ಬಂದ್ಬಿಟ್ಟಿದೀನಿ, ಏನು ಮಾಡೇ ಇಲ್ಲ. ಏನ್ ಮಾಡ್ತೀನಲ್ಲ ಅದನ್ನು ಬಿಡಿಸ್ಬಿಡುತ್ತೆ. ಪ್ರಾರಂಭದಲ್ಲಿ ಏನ್ ಬೇಡ ಅದೆಲ್ಲ ಏನ್ ಬೇಡ, ಅಲ್ಲಿ ಕೇಳಿದೆಲ್ಲ ಇಲ್ಲಿ ಕೇಳಿದೆಲ್ಲ ಗೊತ್ತಿದೆಯಲ್ಲ ಮಾಡಿದೆಲ್ಲ, ಏನ್ ಅಲ್ಲೇ ಹೋಗ್ಬೇಕಾ, ಅದೇ ಮಾಡ್ಬೇಕಾ, ಎಲ್ಲ ಗೊತ್ತಿದೆಯಲ್ಲ ಬ್ರಹ್ಮಜ್ಞಾನದ ಬಗ್ಗೆ. ಆ ಮನಸ್ಸೇ ನನ್ ಮನಸ್ಸೇ ಅದು ನನ್ನನ್ನ ಮೇಲೆ ಕೆತ್ತರಿಸೋದು ಅದೇನೆ, ಕೆಳಗ್ ಬೀಳ್ಸೋದು ಅದೇನೆ. ಪೂರ್ತಿ ಏನು ಮಾಡಿಲ್ದೆ ಅದ ಒಂದು ದಿನ ಅದಕ್ಕೊಂದ್ ಚೂರು ಸ್ವಲ್ಪ ಕೊಟ್ರೆ ಸಾಕು, ದಿನ 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 ನಾನು ಎಷ್ಟ್ ಕೆಳಗ್ ಬರ್ತೀನಿ ಅಂತಾನೆ ಗೊತ್ತೇ ಆಗೋದಿಲ್ಲ. ಅದನ್ನ ರಾಮಕೃಷ್ಣ ಪರಮಹಂಸರು ಎಲ್ಲಾ ಹೇಳ್ತಿರ್ತಾರೆ. ಸಾಧಕ ಆಗಿರೋನ್ ಬಹಳ ಎಚ್ಚರಿಕೆಯಿಂದ ಇರ್ಬೇಕು. ಪ್ರತಿದಿನ ಅವನ ಮನಸ್ಸು ಹೊಸ ತರ ಇರ್ಬೇಕು. ಯಾವಾಗ್ಲೂ ಅದು ನೆನ್ನೆದೆ ಇವತ್ತು ಕೇಳ್ತಿರದ, ನೆನ್ನೆದೆ ಅಂದ್ರೆ ಅದಕ್ಕೆ ಮನಸ್ಸಿಗೆ ರೂಢಿಯಾಗಿದೆ. ಅದು ಅದನ್ನ ಸಂಶೋಧನೆಗೆ ತೊಡಗಿಲ್ಲ ಮನಸ್ಸು. ಯಾರ ಮನಸ್ಸು ಸಂಶೋಧನೆಗೆ ತೊಡಗುತ್ತಲ್ಲ ಅವನಿಗೆ ಹೊಸಾದ್ ಮಾಡ್ಬೇಕು ಅನ್ಸುತ್ತೆ. ಇವತ್ ಈ ರೀತಿ ಆಗಿದೆ, ನನ್ ಮನಸ್ಸು ಈ ರೀತಿ ಆಗಿದೆ, ಇದನ್ನ ಈ ರೀತಿ ಭಾವನೆ ಬಂತು, ಇದ್ಯಾಕ್ ಬಂತು, ಇದ್ಯಾಕ್ ನಾನು ಹಿಂಗ್ ಮಾಡಿದೀನಿ, ನಿನ್ನೆ ಯಾವ ರೀತಿ ಜೀವನ, ಈ ರೀತಿ ಇವತ್ ಬರ್ಬಾರ್ದು ನನಗೆ. ಈ ರೀತಿ ಯಾರು ಸಂಶೋಧನೆಗೆ ತೊಡಗ್ತಾರಲ್ಲ ಇವರು ದಾರ್ಶನಿಕರಾಗ್ತಾರೆ. ಇಲ್ಲ ಒಟ್ಟು ಗುರುಗಳ ಹತ್ರ ಇದೀವಿ, ಏನೋ ಒಂದು ದಿನ ಅವ್ರು ನಮಗ್ ಪಾರ್ ಮಾಡ್ತಾರೆ, ದೊಡ್ಡವರಿದ್ದಾರೆ, ಇದು ಭಾವನಾತ್ಮಕ ಆಗತ್ತೆ, ಆದ್ರೆ ನಿಧಾನ ಆಗತ್ತೆ. ಆದ್ರೆ ಸಂಶೋಧನೆ ಮಾಡೋನೆ ಅತ್ಯಂತ ಶ್ರೇಷ್ಠ. ಹಾಗಾಗಿ ಅವರು ನಿಜಗುಣರು ಮಾಡ್ತಿರ್ತೀವಲ್ಲ ಅಂತಹ ಸಮಯದಲ್ಲಿ ಎಲ್ಲಾ ಅಡೆತಡೆಗಳು ಬಹಳ ಬರುತ್ತೆ. ನನ್ನ ಮನಸ್ಸಿಗೆ ಬಹಳ ಸಂಸ್ಕಾರಗಳಿದೆ, ನಾನೇ ಮಾಡ್ಕೊಂಡ್ ಬಂದಿರೋದು, ಅದನ್ನ ನಾನ್ ಸುಮ್ನೆ ಅವ್ರ ಮೇಲೆ ಇವ್ರ ಮೇಲೆ ಪರಿಸರದ ಮೇಲೆ ಏನೋ ಒಟ್ಟು ಹೇಳಿ ಸಮಾಧಾನ ಮಾಡ್ಕೋತೀನಿ. ಒಟ್ಟು 3 ಆತಂಕಗಳು ನಮಗಿರುತ್ತೆ. ಯಾಕೆ ಆತ್ಮದ ಅನುಭವ ನನಗಾಗೋದಿಲ್ಲ, ಇನ್ನೇನ್ ಅನುಭವ ಬರ್ಲೇಬೇಕು ಅನ್ನುವ ಸಮಯದಲ್ಲೇ ಈ ವಾಸನೆಗಳು ಬಂದ್ ಕೆಳಗಡೆ ಬಂದ್ಬಿಡತ್ತೆ. ನಾನು ದೇಹ ನಾನಲ್ಲ, ಮನಸ್ಸು ನಾನಲ್ಲ, ಅಹಂಕಾರವೇ ನಾನಲ್ಲ. ಎಷ್ಟು ಲಕ್ಷ್ಯ ಕೊಡ್ಬೇಕಲ್ಲ ಮನಸ್ಸು ಅದಕ್ಕೆ. ಆ ಮನಸ್ಸು ಆ ಆಕಾರವನ್ನ ಆಗಿ ಆ ರೂಪವನ್ನ ಮಾಡಿ ತನ್ನ ತರವನ್ನ ಕಳ್ಕೊಂಡ್ ಕೊನೆಗೆ ಆ ಮನಸ್ಸು ಹೋಗ್ಬೇಕು. ಯಾವ ಬುದ್ಧಿ ಇಷ್ಟೊಂದೆಲ್ಲ ಪ್ರಕಾರವಾಗಿ ಕೇಳ್ತಿದ್ಯೋ ಆ ಬುದ್ಧಿ ಮರೆಯಾಗ್ಬೇಕಾಗಿದೆ, ನಾನೇ ಮರೆಯಾಗ್ಬೇಕಾಗಿದೆ. ಹಾಗಾಗಿ ಎಷ್ಟು ಮನಸ್ಸು ಏಕಾಗ್ರವಾಗಿ ಆಗ್ಲೇಬೇಕು. ಅಂತಹ ಮನಸ್ಸಿದ್ರೂ ಸಹ ಕೆಲವು ಸಲಿ ನಿಧಿಧ್ಯಾಸನದ ಅನುಭವ ಇವೆಲ್ಲವೂ ಮಾಡೋಣ ಅಂತ ಕೂತಿರ್ಬೇಕಾದ್ರೆ ಈ ವಾಸನೆಗಳೆಲ್ಲ ಅಡೆತಡೆ ಆಗತ್ತೆ. ಯಾವುದು ನಿನ್ನೆ ಅವರು ಭೂತ ಪ್ರತಿಬಂಧಕ, ಎಲ್ಲವೂ ಬೇಡ ನನಗೆ, ಎಲ್ಲವೂ ಜ್ಞಾನ ಚಿಂತನನೇ ಮಾಡೋಣ ಅಂತ ಕೂತಿರ್ತಾರೆ. ನಾನು ನಿನ್ನೆಯ ದಿನ ಮಾಡಿರುವ ಏನು ದಿನ ಇರುತ್ತಲ್ಲ ಬದುಕಿರುವ ರೀತಿ ಅದು ಇವತ್ತು ನನಗೆ ಕಾಡ್ತಾ ಇರುತ್ತೆ.
ಬೆಳಗ್ಗೆ ಎದ್ದ ತಕ್ಷಣ ನನಗೆ ಯಾವ್ದು ನೆನಪು ಬರುತ್ತೋ ಅದು ನೆನ್ನೆ ನಾನು ತೀವ್ರವಾಗಿ ಮಾಡಿದೀನಿ. ಎದ್ದ ತಕ್ಷಣ ಯಾರಿಗೋ ಏನೋ ಬೈದಿದ್ದೆ, ಏನೋ ಜಗಳ ಆಡಿದ್ದೆ, ಯಾರೋ ಏನೋ ಅಂದಿದ್ರು, ಮಾನಾಪಮಾನ, ದುಡ್ಡೊಂದು ಹೇಳ್ತಿದ್ ಯಾವ್ದು ಬೆಳಗ್ಗೆ ಎದ್ದ ತಕ್ಷಣ ನನಗ್ ಬಂತು ಅಂದ್ರೆ ಅದನ್ನ ತೀವ್ರವಾಗಿ ಮಾಡಿದೀನಿ ನಾನ್ ನೆನ್ನೆ. ಅದೇ ಅದಕ್ಕೆ ಸೂಚನೆ. ಭೂತಕಾಲದ ಪ್ರತಿಬಂಧಕಗಳು. ಇನ್ನ ವರ್ತಮಾನ ಕಾಲದಲ್ಲಿ ಈಗ್ಲೂ ನಾನು ಪ್ರತಿನಿತ್ಯ ಇದೇ ಭೂತಕಾಲ ಆಗೋದು. ಇವತ್ತೇನಿದೆಯೋ ಅದೇ ನಾಳೆಗೆ ಭೂತಕಾಲ. ಇವತ್ತು ನಾನು ಏನ್ ಮಾಡ್ತೀನಿ, ಎಂತವ್ರ ಜೊತೆ ಸೇರ್ತೀನಿ, ಎಂತ ನನ್ನ ಜೀವನವನ್ನ ನಡೆಸ್ತೀನಿ, ಅದೇ ನನಗೆ ನಾಳೆಗೆ ಪರಿಣಾಮ ಆಗೋದು. ಹಾಗಾಗಿ ಸಾಧಕ ಆಗಿರೋನು ಏನೋ ತಿಂದೆ, ಏನೋ ಕುಡ್ದೆ, ಎಲ್ಲಾರ ಜೊತೆ ಇದ್ದೆ, ಏನೋ ಮಾತಾಡದೆ, ವಿಪರೀತ ಎಷ್ಟೊತ್ಗೋ ಮಲಗ್ದೆ, ಎಷ್ಟೊತ್ಗೋ ಎದ್ದೆ. ಹೇಗೆ ದೇವರ ಅನುಭವ? ಬರೀ ಲೌಕಿಕದಲ್ಲೂ ಆರಾಮಾಗಿರಕ್ಕಾಗಲ್ಲ, ಜೀವನವನ್ನೇ ಆರಾಮಾಗಿ ಅನುಭವಿಸೋದಿಕ್ಕಾಗೋದಿಲ್ಲ. ಹಾಗಾಗಿ ಅವರು ವರ್ತಮಾನ ಕಾಲ ಬಹಳ ತುಂಬಾ ಶ್ರೇಷ್ಠ, ಇದು ತುಂಬಾ ಅದ್ಭುತ. ನಿನ್ನ ಬದುಕಿನಲ್ಲಿ ಏನಾದ್ರೂ ಸಾಧನೆಯನ್ನ ಮಾಡ್ಬೇಕು, ಆತ್ಮಜ್ಞಾನವನ್ನ ಪಡಿಬೇಕು ಅಂತಿದ್ರೆ ವರ್ತಮಾನ ಕಾಲವನ್ನ ಚೆನ್ನಾಗಿ ಬಳಸು. ಅದು ನಿನ್ ಕೈಲಿದೆ. ವರ್ತಮಾನ ಕಾಲನೇ ನಿನ್ ಕೈಲಿದೆ ಅಂದ್ರೆ ಭೂತ ಭವಿಷ್ಯತಗಳು ನಿನ್ನನ್ನೇನ್ ಅಡ್ಡಿ ಆತಂಕ ಮಾಡುತ್ತೆ? ಹಾಗಾಗಿ ಆ ವರ್ತಮಾನ ಕಾಲದಲ್ಲಿ ನಾವು ಏನೇನ್ ತಪ್ಪು ಮಾಡ್ತೀವಿ ಹೇಳ್ತಾರೆ. ಜಡ ಬುದ್ಧಿ, ಜನಸಂಗರತಿ, ವಿಷಯಾಸಕ್ತಿ, ಬಿಡದೆ ಮಾಡುವ ತರ್ಕ. ನಾವೇನಂತೀವಿ? ಜಡ ಬುದ್ಧಿ, ಜನಸಂಗ. ಈಗ ಜನನ್ನ ಜೊತೆ ಸೇರೋದ್ ಕಡಿಮೆ, ಯಾಕೆ? ಮೊಬೈಲ್ ಬಂದೈತಲ್ಲ. ನಾವೇನ್ ಅನ್ಕೊಂಡ್ಬಿಟ್ಟಿದೀವಿ, ಇಲ್ಲ ನಾವ್ ಹಂಗಿಲ್ಲ, ಈಗ ನಾವು ಪ್ರಪಂಚದೆಲ್ಲ ಇಲ್ಲ, ಯಾರ ಜೊತೆನೂ ಮಾತಾಡಲ್ಲ. ಮೊಬೈಲ್ ಎಲ್ಲಾ ಪ್ರಪಂಚನೂ ಅದ್ರೊಳಗಡೆನೆ, ಎಲ್ಲಾ ವಿಷಯಾಸಕ್ತಿಗಳು ಅದ್ರೊಳಗಡೆ ತುಂಬಿ ತುಳುಕ್ತಾ ಇದೆ. ಅದಕ್ಕೆ ಈಗ ಅದು ಪ್ರಾಣ. ಅದು ಮೊಬೈಲ್ ಏನಾದ್ರೂ ಒಂದು ಸ್ವಲ್ಪ ಚಾರ್ಜ್ ಇಲ್ದೆ ಆಫ್ ಆಗ್ಬಿಟ್ರೆ ಎಷ್ಟು ತಾಪ ಆಗ್ಬಿಡ್ತೀನಲ್ಲ, ಎಷ್ಟು ಗಡಿಬಿಡಿ ಆಗ್ಬಿಡ್ತೀನಲ್ಲ ನಾನು. ಮೊದ್ಲು ಅದಿಂದೆ ಏನ್ ಆರಾಮಾಗಿದ್ದೆ, ಹಾಗೇನ್ ಅಧ್ಯಾತ್ಮ ಮಾಡ್ತಿರ್ಲಿಲ್ವಾ? ಈಗ ಏನಂತೀವಿ ನಾವು? ಅದ್ರಲ್ಲೇ ಅಧ್ಯಾತ್ಮ ನೋಡ್ತೀವಿ, ಬಹಳ ಉಪಯೋಗ ಆಗಿದೆ, ನನಗ್ ಸಮಾಧಾನ ಮಾಡ್ಕೊತಿರ್ತೀನಿ. ಏನಾರು ಮೊಬೈಲಿಂದ ಆತ್ಮಜ್ಞಾನ ಆಗತ್ತಾ? ಮೊಬೈಲಿಂದಾನೇ ಪ್ರವಚನ ಕೇಳಿ, ಮೊಬೈಲಿಂದ ನೇರವಾಗಿ ಬ್ರಹ್ಮಜ್ಞಾನಿಗಳ ಗುರುಗಳ ಸಾನ್ನಿಧ್ಯದಲ್ಲಿ ಉತ್ತಮೋತ್ತಮ ಶಿಷ್ಯ ಇದ್ದೇ ಹಾಗಾದ್ ಬಹಳ ಕಷ್ಟ ಇದೆ. ಶಂಕರಾಚಾರ್ಯರಂತವ್ರೆ ಅಂತಾರೆ, ಎಲ್ಲೋ ಒಬ್ಬ ಉದ್ಧಾರ ಆಗೋದು ಹುಡುಕ್ತಾ ಇದ್ರು ಅವ್ರು ಇಡೀ ಜಗತ್ತೆಲ್ಲ. ಹುಡುಕಿ ಹೇಳಿದ್ರು, ಬಾಲಸ್ತಾವತ್ ಕ್ರೀಡಾಸಕ್ತ, ತರುಣಸ್ತಾವತ್ ತರುಣೀಸಕ್ತ. ಎಲ್ಲಾರು ಒಂದೊಂದು ಆಸಕ್ತಿಲಿದ್ದಾರೆ, ಒಬ್ರು ಬ್ರಹ್ಮಜ್ಞಾನ ಕೇಳೋದಿಲ್ಲ ಅಂತ. ಅಂತಹ ವಿಷಯಾಸಕ್ತಿ ವಿಪರೀತ ಇರುವಂತಹ ಆ ಮೊಬೈಲ್ ಅನ್ನ ನಾನು ಇಟ್ಕೊಂಡಿರ್ತೀನಿ. ಅದ್ ಮನಸ್ ಬಹಳ ಉಪಾಯ ಮಾಡ್ತಿರತ್ತೆ. ಅದು ನನ್ನನ್ನ ದಾರಿ ತಪ್ಪಿಸ್ತಿದೆ ಏನ್ ಗೊತ್ತಾಗಲ್ಲ. ನಾನ್ ಏನಂತೀನಿ, ಅದ್ರಲ್ಲೇ ಅಧ್ಯಾತ್ಮ ಮಾಡ್ತಿದೀನಿ, ಅದನ್ನೇ ನಾನ್ ನೋಡೋದು, ಅದ್ರಲ್ಲೆಲ್ಲ ಅಧ್ಯಾತ್ಮನೇ ನೋಡೋದು. ರಾಮಾಯಣ, ಮಹಾಭಾರತ, ಪ್ರವಚನಗಳು, ಗುರುಗಳು, ಇವುಗಳನ್ನೆಲ್ಲ ಅದ್ರಲ್ಲೇ ನೋಡ್ತಾ ಇರೋದು ಅಂತ. ಅವೆಲ್ಲವೂ ಇಂದ್ರಿಯಗಳನ್ನ ಹೊರಮುಖ ಮಾಡ್ತಿರುತ್ತೋ ಮನಸ್ಸು ಅಂತರ್ಮುಖ ಆಗುತ್ತೋ ಅದು ನಾವೇ ಪರೀಕ್ಷೆ ಮಾಡ್ಕೋಬೇಕು. ನಮಗ್ ನಾವೇನೆ ಸಾಧಕ ಅಂದವನು ನನಗ್ ನಾನೇ ಮಾಡೋದು. ಈಗ ಅಂತರಂಗದ ಸಾಧನೆ ಇದು. ಈಗ ಮನನದ ಸೂತ್ರಗಳು ಹೊರಗಿನ ಎಲ್ಲಾ ವಿಷಯಗಳ ಇಂದ್ರಿಯಗಳೆಲ್ಲ ಹೊರಗಡೆ ಹೋಗೋದು ಕಡಿಮೆ ಆಗ್ಲೇಬೇಕು. ಆ ವಿಷಯಾಸಕ್ತಿ ಹೆಚ್ಚಿಸುವಂತಹ ಕೆಲಸಗಳನ್ನೇ ನಾನು ಮಾಡ್ತಿದ್ರೆ ಆ ಮನಸ್ಸು ಸಮಾಧಾನ ಹೇಗಿರುತ್ತೆ? ವಿಪರೀತವಾಗಿ ಮಾತಾಡೋದು, ಹೆಂಡತಿ, ಮಕ್ಕಳು, ಸ್ನೇಹಿತರು, ಅವ್ರ ಜೊತೆ ಇವ್ರ ಜೊತೆ ಎಲ್ಲಾ ಮಾತಾಡೋದು. ನಾವ್ ಫೋನ್ ಮಾಡ್ತಿರ್ತೀವಲ್ಲ, ಇನ್ನೇನ್ ಮಾತಾಡ್ತೀವಿ ಎಲ್ಲಾರ ಜೊತೆ. ಫೋನ್ ಮಾತಾಡಿ ಎಲ್ಲಾರ್ಗು ಏನ್ ಟೈಮ್ ಸಿಕ್ತು ಅಂದ್ರೆ ಸಾಕು, ಯಾರಿಗಾರು ಒಂದ್ ಫೋನ್ ಮಾಡೋಣ ಅಂತ. ಯಾಕೆ? ಫ್ರೀ ಆಗಿದೆಯಲ್ಲ. ಮೊದ್ಲು ಹಂಗಿರ್ಲಿಲ್ಲ. ಯಾರಿಗಾರು ಮಾತಾಡಿದ್ರೆ ಇಷ್ಟು ದುಡ್ಡು ಅಂತ ಆಗ್ತಿತ್ತು, ಅವಾಗ ಬರೀ ಮಿಸ್ ಕಾಲ್. ಈಗ ಹಂಗಿಲ್ಲ, ಎಲ್ಲದಕ್ಕೂ ಏನು ಪ್ರಪಂಚ ಬಹಳ ವಿಲಾಸಮಯ. ನಿಮಗೆ ಸಮೃದ್ಧವಾಗಿ ಬಳಸು ಇಂದ್ರಿಯಗಳನ್ನ, ಎಲ್ಲದಕ್ಕೂ ಸೌಕರ್ಯ. ಈಗ ಮೊದಲು ಬರೀ ಯಾರೋ ಶ್ರೀಮಂತರ ಕೈಲಿ ಇರ್ತಿತ್ತು, ಯಾರ್ದೋ ಮನೇಲಿ ಟಿವಿ ಇರ್ತಿತ್ತು, ಯಾರೋ ಒಬ್ರು ಟ್ರಾನ್ಸಿಸ್ಟರ್, ಯಾರೋ ಒಬ್ರು ಮನೆ ರೇಡಿಯೋ. ವಿಷಯಾಸಕ್ತಿಗಳಿಗೆ ಬಹಳ ಪೋಷಕ ಕಡಿಮೆ ಇತ್ತು. ಈಗ ಹಾಗಲ್ಲ. ಏನ್ ವಿಪರೀತವಾಗಿ ಕಣ್ಣುಗಳಿಗೆ, ಇಂದ್ರಿಯಗಳಿಗೆ, ಮನಸ್ಸುಗಳಿಗೆ ವಿಷಯನ ತುಂಬಿ ಕೊಡ್ತಾರ. ಅದನ್ನ ನಾವು ಅದನ್ನ ಏನ್ ಆಸ್ವಾದನೆಯನ್ನ ಮಾಡಿ ಮಾಡಿ ನಾನು ಬಹಳ ಶ್ರೇಷ್ಠ, ಬಹಳ ಬುದ್ಧಿವಂತ, ಬಹಳ ತುಂಬಾ ಚೆನ್ನಾಗಿ ಬದುಕಿದೀನಿ. ಈ ವರ್ತಮಾನ ಕಾಲ ಇದೆಯಲ್ಲ, ಇದನ್ನ ಅವ್ರು ಹೇಳ್ತಿದ್ದಾರೆ. ಈ ರೀತಿ ನೀನು ಬಳಸಿ ದೇವ್ರನ್ನ ಪಡಿಬೇಕು ಅಂತೆಲ್ಲ ಹೆಂಗಾಗತ್ತೆ? ಆ ಮನಸ್ಸಿಗೆ ಸಮಾಧಾನನೇ ಇಲ್ಲ. ಸಮಾಧಾನವಂಗ್ ಕೂತೇ ಇಲ್ಲ. ಅದು 5 ನಿಮಿಷ, 2 ನಿಮಿಷ, ಸೆಕೆಂಡ್ಗೆ ಅದು ನನ್ನನ್ನ ನೋಡು, ಅಲ್ಲಿ ನೋಡು, ಅವ್ರು ಬಂದ್ರು, ಇವ್ರು ಬಂದ್ರು, ಅವ್ರು ಕೇಳು, ಇವ್ರು ಕೇಳು, ಹಂಗ್ ಮಾತಾಡು, ಹಿಂಗ್ ಮಾತಾಡು, ಇದನ್ ತಿನ್ನು, ಅದನ್ ಇಷ್ಟ ಮಾಡ್ತಿರ್ತೀನಿ ದಿನ ಪೂರ್ತಿ. ಇದನ್ ಬಿಟ್ಟು ಏನು ಇಲ್ಲ. ಎಲ್ಲರೂ ಇದನ್ನೇ. ವರ ವಿವೇಕಿ ಅಂತಿದ್ದಾರೆ. ಅವ್ನು ವರ ವಿವೇಕಿಗೆ ಇಷ್ಟು ಸಮಸ್ಯೆಗಳು, ಇನ್ನು ಹೊರಟೇ ಇಲ್ಲದೆ ಇರೋರಿಗೆ ಇನ್ನೆಷ್ಟು ಸಮಸ್ಯೆಗಳಿರ್ಬೋದು, ಅವನೆಷ್ಟು ವಿಷಯಾಸಕ್ತಿಗಳಲ್ಲಿ ಇರ್ಬೋದು. ಹಾಗಾಗಿ ವರ್ತಮಾನ ಪ್ರತಿಬಂಧಕ ಇದೆಯಲ್ಲ, ಇವುಗಳನ್ನ ಕಡಿಮೆ ಮಾಡ್ಕೊಳ್ಳೇಬೇಕು. ನಾವೇ ಮಾಡ್ಕೋಬೇಕು. ಆಗ್ಲಿಲ್ಲ, ಗುರುವಿನ ಸತ್ಸಂಗ ಮಾಡು. ಆ ಸತ್ಸಂಗವನ್ನ ಮಾಡೋದ್ರಿಂದ ತಾನೇ ಅವುಗಳೆಲ್ಲ ಪರಿಣಾಮ ತಾನೇ ಕಡಿಮೆ ಆಗತ್ತೆ.
ವರ್ತಮಾನದಲ್ಲಿ ನಾನು ಏನ್ ತಪ್ಪು ಮಾಡ್ತೀನಿ ಹೇಳ್ತಿದ್ದಾರೆ. ಯಾಕೆ ಸತ್ಯದ ಅನುಭವ ಆಗೋದಿಲ್ಲ, ಯಾಕೆ ಬ್ರಹ್ಮಜ್ಞಾನದ ಅನುಭವ ಆಗೋದಿಲ್ಲ ಅಂದ್ರೆ ಈ ಜಡ ಬುದ್ಧಿ ಜನಸಂಗರತೆ ಬಿಡದೆ ಮಾಡುವ ತರ್ಕ, ಅಭಿಮಾನ, ದೇಹದ ಬಗ್ಗೆ ವಿಪರೀತ ಅಭಿಮಾನ, ನನ್ನ ತಿಳುವಳಿಕೆಯ ಬಗ್ಗೆ ಅಭಿಮಾನ, ಎಲ್ಲದರ ಬಗ್ಗೆನೂ ಅಭಿಮಾನ. ನನಗೆ ಆ ರೀತಿ ಇಲ್ಲ ರೀ, ನನ್ಗೆ ಅಹಂಕಾರ ಇಲ್ಲ, ಅದೇ ಅಹಂಕಾರ. ನನಗೇನು ಅಹಂಕಾರ ಇಲ್ಲ ಅಂತೀವಲ್ಲ, ಅದು ಅಹಂಕಾರನೇ. ಸೂಕ್ಷ್ಮಾತಿ ಸೂಕ್ಷ್ಮ ಅದು, ಗುರುಗಳಿಗೆ ಬಿಟ್ಟು ಇನ್ಯಾರಿಗೂ ಗೊತ್ತಾಗಲ್ಲ. ಹಾಗಾಗಿ ಆ ಅಭಿಮಾನ, ಕಡು ಚಪಲತೆ, ಏನು ಮನಸ್ಸು ಕ್ಷಣ 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 ತುಂಬಾ ಮಾತಾಡ್ತಿರುತ್ತೆ ಒಳಗಡೆ. ಅದು ನೋಡಿದವ್ರು ಗೊತ್ತಾಗತ್ತೆ ಎಷ್ಟು ಮಾತಾಡುತ್ತದು. ಒಂದು ಸೆಕೆಂಡ್ ಬಿಡಲ್ವಲ್ಲ ನನ್ ಮನಸ್ಸೇ. ಅದನ್ನ ಸುಮ್ನೆ ಒಂದ್ 2 ನಿಮಿಷ ಧ್ಯಾನ ಮಾಡಕ್ ಹೋದಾಗ ಗೊತ್ತಾಗತ್ತದು. ಏನು ಮಾಡಿಲ್ಲ ಏನು ಗೊತ್ತಾಗಲ್ಲ. ಮನನ ಮಾಡಕ್ ಹೋದಾಗ, ಧ್ಯಾನ ಮಾಡಕ್ ಹೋದಾಗ ಗೊತ್ತಾಗತ್ತೆ. ಬರೀ ಹೊರಗೆ ಮಾಡ್ತಿದ್ದಾಗ ನನ್ ಮನಸ್ಸೇನ್ ಹಂಗಲ್ಲ, ನನ್ ಮನಸ್ಸೇನ್ ಹಿಂಗಲ್ಲ. ಕಡು ಚಪಲತೆ, ಸುವಿಚಾರವಿರೆ, ತತ್ವದೆಡೆ ವೇದ್ಯವಾಗದು, ಇದೆಲ್ಲ ವರ್ತಮಾನ ಪ್ರತಿಬಂಧಕ. ಈ ರೀತಿಯಾಗಿ ನಿನ್ನ ಮನಸ್ಸುಗಳನ್ನೆಲ್ಲ ಬಳಸಿದ್ರೆ ನಿನಗೆ ಆತ್ಮಜ್ಞಾನ ಆಗೋದಿಲ್ಲ. ಇನ್ನ ಭವಿಷ್ಯತ್ ಕಾಲದ ಪ್ರತಿಬಂಧಕಗಳು, ಮುಂದೆ ಜನ್ಮದ ನನಗೆ, ಮುಂದೆ ದೇಹ ಬಿಟ್ಟ ಮೇಲೆ ನನಗೆ ಈ ರೀತಿ ಆಗ್ಬೇಕು, ದೇವ್ರಂದ್ರೆ ಆ ರೀತಿ, ಬ್ರಹ್ಮಜ್ಞಾನ ಅಂದ್ರೆ ಈ ರೀತಿ, ಮುಂದೆ ಲೋಕಗಳು ಯೋಗಿಗಳಾಗ್ಬೇಕು, ನಾನು ಆ ಲೋಕದಲ್ಲಿ ಇರ್ಬೇಕು, ಈ ಲೋಕದಲ್ಲಿ ಇರ್ಬೇಕು, ಏನೇನೋ ಬಯಕೆಗಳು. ನನಗೆ ಸ್ವರ್ಗ ಲೋಕ ಬೇಕು, ಇಲ್ಲೆಲ್ಲ ಒಳ್ಳೆ ಕೆಲಸ ಮಾಡಿ ಮುಂದಿನ ಜನ್ಮ ನನ್ಗೆ ಒಳ್ಳೆ ಜನ್ಮ ಬೇಕು. ಈಗ ಏನೇನ್ ಕಷ್ಟ ಇರುತ್ತಲ್ಲ ಅದರದ್ದು ಆಪೋಸಿಟ್ ಅದನ್ನೆಲ್ಲ ಕಲ್ಪನೆ ಮಾಡ್ತೀನಿ. ಈಗ ನನಗೆ ದೇಹಗಳೆಲ್ಲ ನನಗ್ ಸರಿ ಇರ್ಲಿಲ್ಲ, ಅಂಗವಿಕಲಾಗಿ ಹುಟ್ಟಿದ್ದೆ, ಮುಂದೆ ನನಗೆ ಒಳ್ಳೆ ದೇಹ ಬೇಕು. ಈಗ ಬಡತನ ಇತ್ತು, ಮುಂದೆ ನನಗೆ ಶ್ರೀಮಂತ ಆಗ್ಬೇಕಪ್ಪ. ಇವೆಲ್ಲಾ ಬಡತನ ಏನು ಇಲ್ಲದೆ, ಹೆಂಡತಿ ಸರಿ ಇರ್ಲಿಲ್ಲ, ಹೆಂಡತಿ ಸರಿ ಇದ್ದಂಗ ಆಗ್ಬೇಕು, ಮಕ್ಕಳು ಸರಿ ಇರ್ಲಿಲ್ಲ, ಇವೆಲ್ಲವೂ ಬೇಕು ಅನ್ನುವ ಕಲ್ಪನೆಯನ್ನ ಮಾಡ್ತೀವಿ. ಅದು ಯಾರು ಸಾಧಕ ಆಗಿರೋನೇ ಆಗ್ಲೆ, ಮುಂದೆ ಒಳ್ಳೆಯ ಜನ್ಮ ಬೇಕು, ಹಾಗಾಗಿ ಅಲ್ಲೊಂದು ದೇವ್ರಂತ ಇದ್ದಾನೆ, ಅಲ್ಲೊಂದು ಲೋಕಗಳಿದೆ, ನಾ ಆ ಲೋಕದಲ್ಲಿ ಹೋಗ್ಬೇಕು. ಇಲ್ಲೂ ಪರಮಾರ್ಥ ಗೀತೆಯಲ್ಲಿ ನಿಜಗುಣರೇ ಹೇಳ್ತಾರೆ, ಯೋಗಿಗೆ ಅವನು ಎಷ್ಟೋ ಲೋಕಗಳಲ್ಲೆಲ್ಲ ಇರ್ತಾನ, ಅವನು ಬೇಕು ಅಂದ್ರೆ ಅವನ್ ಎಷ್ಟೋ ಕಲ್ಪಶತಂಗಳ ನುಳಿದಿರಲಕ್ಕೂ ಯೋಗಿ ಆ ರೀತಿ ಇರ್ತಾರಂತೆ. ಅವ್ರು ಯಾವ್ದದೋ ಲೋಕಗಳಲ್ಲಿ ಇರ್ತಾರೆ, ಅಲ್ಲಿರ್ತಾರೆ. ರಾಮಕೃಷ್ಣ ಪರಮಹಂಸರ ಸಾಹಿತ್ಯದಲ್ಲೂ ಓದ್ತೀವಿ, ಅಲ್ಲೂ ಎಲ್ಲ ಯಾವ್ದದೋ ಲೋಕದಲ್ಲಿ ಸಪ್ತರ್ಷಿ ಲೋಕಗಳು, ಆ ಲೋಕ ಈ ಲೋಕ ಏನೇನೋ ಇದೆ ಅದನ್ನೆಲ್ಲ. ಮತ್ತೆ ಇದ್ರಲ್ಲೂ ಹೇಳ್ತಾರೆ, ಇವರು ಬೆಂಗಳೂರಲ್ಲಿ ಇದ್ರಲ್ಲ, ಅವರು ಎಲ್ಲ ಜನ್ಮಗಳನ್ನೆಲ್ಲ ಇದು ಮಾಡೋದು. ಅನಿಬೆಸೆಂಟ್ ಅವ್ರದ್ದು ಒಂದು ಸಮಾಜನೇ ಇದೆ, ಅವರೆಲ್ಲ ಇದೇ ರೀತಿ ಲೋಕಗಳು ಅದನ್ನೆಲ್ಲ ಹೇಳ್ತಾರೆ. ಹಾಗಾಗಿ ಅದರಲ್ಲೇ ಇವರು ಜಿಡ್ಡು ಕೃಷ್ಣಮೂರ್ತಿ ಅವರು ಅದ್ರಲ್ಲೇ ಇದ್ದಿದ್ದು, ಆ ಸಂಸ್ಥೆಯಲ್ಲೇ ಇದ್ರು. ಅದನ್ನ ಏನೋ ಹೆಸರು ಹೇಳ್ತಾರೆ, ಅದು ಥಿಯಾಸಫಿಕಲ್ ಸೊಸೈಟಿ. ಅವರೆಲ್ಲ ಇದೇನೆ, ಅವ್ರು ಈ ತರ ಲೋಕಗಳನ್ನ ಪಡಿತೀಯ ನೀನು, ಈ ತರ ಲೋಕಗಳನ್ನ ಹೋಗಿ, ಅದೇ ಸಾಧನೆ ಅದು. ಮನಸ್ಸನ್ನ ತುಂಬಾ ಸೂಕ್ಷ್ಮವನ್ನ ಮಾಡಿ ಒಳ್ಳೊಳ್ಳೆ ಲೋಕಗಳನ್ನ ಪಡೆಯೋದು, ಅಲ್ಲೇ ಇರೋದು, ಆ ರೀತಿ ಎಲ್ಲ ಇದೆ ಸಾಧನೆ. ಹಾಗಾಗಿ ಆ ಸಾಧನೆಗಳೆಲ್ಲ ಒಟ್ಟು ನಾನು ಇರ್ಬೇಕು ಅನ್ನುವ ಆ ಸಾಧನೆಗಳು, ಅದ್ರ ಬಗ್ಗೆ ಕಲ್ಪನೆಗಳಿದೆಯಲ್ಲ, ಇವು ಬ್ರಹ್ಮಜ್ಞಾನಕ್ಕೆ ಅಡೆತಡೆ. ಬ್ರಹ್ಮಜ್ಞಾನ ಈ ರೀತಿ ಯಾರ್ಯಾರು ನಾವು ಕಲ್ಪನೆ ಮಾಡ್ತೀವಿ ಅದ್ ಯಾವುದೂ ಅಲ್ಲ. ಯಾಕೆ ಮಾಡೋವನೇ ಇಲ್ದೇ ಇರಂಗ್ ಆಗ್ಬೇಕಾಗಿತ್ತು, ಮಾಡೋವನೇ ನಾಶ ಆಗ್ಬೇಕು. ಯಾರು ನಾನು ಇದೀನಲ್ಲ, ಏನೇನ್ ಮಾತಾಡ್ತೀನಿ, ಏನೇನ್ ನಾನು ಇದೀನಲ್ಲ, ನಾನೇ ಪೂರ್ತಿ ನಷ್ಟ ಆದ್ರೇನೆ ಆತ್ಮಜ್ಞಾನ. ಹಾಗಾಗಿ ಈ ಭವಿಷ್ಯತ್ ಕಾಲದ ಬಗ್ಗೆ, ನನಗೆ ಆತ್ಮ ಸಾಕ್ಷಾತ್ಕಾರದ ಬಗ್ಗೆ, ದೇವರ ಬಗ್ಗೆ, ಗುರುಗಳ ಬಗ್ಗೆ ಏನೇನ್ ಕಲ್ಪನೆಗಳಿದೆಯಲ್ಲ, ಇವು ಅಡೆತಡೆಗಳು ಭವಿಷ್ಯತ್ ಕಾಲದ್ದು. ಮುಂದೆ ಹೇಳ್ತಾರೆ ಅದಕ್ಕೇನು ಉಪಾಯಗಳು, ಇವೆಲ್ಲವೂ ಪ್ರತಿಬಂಧಕಗಳಿದೆ ಸರಿ, ಅವುಗಳನ್ನ ನಿವಾರಿಸ್ಕೊಳ್ಳೋದು ಹೇಗೆ? ಇಂತು ಮೂದರ ನೆನೆಸುವ ಬಂಧವು ಇರವನು ಓರಂತೆ ಅರಿದ ಅದನವನು ತೊಲಗಿಸುವ. ಅವನು 3 ಬಂಧನಗಳಿದೆ, ಇವುಗಳನ್ನ ಚೆನ್ನಾಗಿ ಅವನೆಲ್ಲಾನು ತಿಳಿದಿದ್ರು ಸಹ ಇವುಗಳೆಲ್ಲ ಇದ್ರೆ ಬಂಧನಗಳು, ಅವನಿಗೆ ಆತ್ಮಜ್ಞಾನ ಆಗೋದಿಲ್ಲ. ಅವನ್ ಎಂತ ಶ್ರೇಷ್ಠನೇ ಇದ್ದಾನೆ, ತುಂಬಾ ಚೆನ್ನಾಗಿ ಕೇಳಿದ್ದೇನೆ, ಒಳ್ಳೆ ತಿಳುವಳಿಕೆ ಇದೆ, ಸ್ಪಷ್ಟವಾದ ಜ್ಞಾನದ ಬಗ್ಗೆ ಇದೆ. ಆದರೆ ಈ 3 ಬಂಧಗಳು, ಈ 3 ವಾಸನೆಗಳು, ಭೂತಕಾಲದ, ವರ್ತಮಾನ ಕಾಲದ, ಭವಿಷ್ಯತ್, ಈ 3ರ ವಾಸನೆಗಳೇ ನನ್ನ ಜೀವನ, ನನ್ನ ಸಾಧನ, ನನ್ನ ಜೀವನ, ನನ್ನ ಬದುಕೆಲ್ಲ ಈ 3ರ ವಾಸನೆ. 3 ಬಿಟ್ಟು ಏನೂ ಇಲ್ಲ. ಸುಮ್ನೆ ನಾವೇ ಪರೀಕ್ಷೆ ಮಾಡಿ ನೋಡಿ ಹೌದೋ ಅಲ್ವೋ ಅಂತ. ಯಾಕೆಂದ್ರೆ ಈ ವಾಸನೆಗಳೇ ಬದುಕು. ವಾಸನಾಕ್ಷಯ ಬ್ರಹ್ಮಜ್ಞಾನ. ವಾಸನೆಗಳಿರೋದೇ ನನ್ನ ಜೀವನ. ಮಲಗಿದಾಗ ಯಾವ ವಾಸನೆಗಳು ಇಲ್ಲ, ಎದ್ದಾಗ ವಾಸನೆಗಳು ಪ್ರಕಟ ಆಗತ್ತೆ, ನಾನ್ ಹಾಗೆ ಪ್ರವರ್ತನೆ ಮಾಡ್ತೀನಿ. ನಿದ್ರೆ ಮಾಡ್ತೀನಿ, ಎಲ್ಲಾ ವಾಸನೆಗಳು ಹೋಗುತ್ತೆ, ಜಗತ್ತು ಹೋಗುತ್ತೆ, ಹೆಂಡತಿ ಮಕ್ಳು ಹೋಗ್ತಾರೆ, ದೇಹ ಹೋಗುತ್ತೆ, ಎಲ್ಲವೂ ಹೋಗುತ್ತೆ. ಎಚ್ಚರ ಆಗ್ತೀನಿ, ವಾಸನೆಗಳು ಪ್ರಕಟ ಆಗತ್ತೆ, ದೇಹ ನಾನು, ಮನಸ್ಸು ನಾನು, ಇವೆಲ್ಲ ವಾಸನಾಮಯ.
ಈ ವಾಸನೆಗಳೇ ಬಂಧನ ಆಗಿದೆ ಅಲ್ಲ, ಅದನ್ನ ನೀನ್ ಎಷ್ಟೇ ಏನೇ ತಿಳ್ಕೊತಾ ಇದ್ರುನು ಆ ವಾಸನೆಗಳು ಎಲ್ಲಿವರೆಗೂ ಇರುತ್ತೋ ನಿನಗೆ ಆತ್ಮಜ್ಞಾನದ ಸುಳುವು ಸಿಗೋದಿಲ್ಲ. ಹಾಗಾದ್ರೆ ಅದಕ್ಕೇನು ಉಪಾಯ ಅಂದ್ರೆ ಶಾಂತಿ ಮುಂತಾದ ಸುಗುಣವಿಲ್ಲದಿರೆ ಸಲ್ ಅಂದ್ರೆ ಸತ್ ಅನಂತ ಚಿನ್ನಿದಿ ತೋರದದರಿಂದ. ಈ ಏನು ಶಾಂತಿ ಅಂತ ಎಂದಿರ, ಶಾಂತಿ ಮುಂತಾದ ಸುಗುಣ, ಈ 6 ಗುಣಗಳೇನಿದೆಯಲ್ಲ ಅದಕ್ಕೆ ವಿರುದ್ಧವಾದುದು. ಏನು ಪ್ರತಿಬಂಧಕಗಳಿದೆಯಲ್ಲ ಅವುಗಳಿಗೆ ವಿರುದ್ಧವಾದುದು. ಕಾಮ ಕ್ರೋಧ ಮೋಹಗಳಿವೇನ್ 6 ಇದೆಯಲ್ಲ ಅದಕ್ಕೆ ವಿರುದ್ಧವಾದುದು ಶಮೆ ದಮೆ ಉಪರತಿ ತಿತೀಕ್ಷ ಶ್ರದ್ಧಾ ಸಮಾಧಾನ. ಇದಿಷ್ಟು ಅದರ ಆಪೋಸಿಟ್. ಇವುಗಳನ್ನ ಮಾಡ್ತಾ ಹೋಗು, ಇವುಗಳೆಲ್ಲ ಕಡಿಮೆ ಆಗುತ್ತೆ. ಇವುಗಳನ್ನ ಒಂದೊಂದು ಮಾಡೋದು ಬಹಳ ಕಷ್ಟ ಇದೆ, ನನ್ ಕೈಲಿ ಏನೂ ಸಾಮರ್ಥ್ಯ ಇಲ್ಲ ಅಂದ್ರೆ ಸತ್ಸಂಗ ಮಾಡು, ಶ್ರವಣ ಮಾಡು, ಗುರುಗಳ ಸಾನ್ನಿಧ್ಯದಲ್ಲಿರು, ಸಾಕು. ತಾನೇ ಎಲ್ಲಾ ಸಾಧನೆಗಳು ಬರುತ್ತೆ, ಎಲ್ಲಾ ಸಿದ್ಧಿಗಳು ಬರುತ್ತೆ. ಸಾಮರ್ಥ್ಯ ಇರೋರು ಮಾಡೋರು ಮಾಡ್ಬೋದು. ಮಾಡಕ್ ಯಾರಿಗ ಆಗೋದಿಲ್ವೋ ಸತ್ಸಂಗವನ್ನ ಮಾಡ್ತಾ ಇದ್ರೆ ಎಲ್ಲಾ ಗುಣಗಳು ತಾನೇ ಬರ್ತಾ ಹೋಗುತ್ತೆ. ಯಾವ್ದಾವ್ದು ಕೆಟ್ಟ ಗುಣಗಳಿದೆ ತಾನೇ ಹೋಗುತ್ತೆ. ಆ ಕಡೆ ಲಕ್ಷ್ಯ ಕೊಡಬೇಡ, ಒಳ್ಳೆಯ ಗುಣದ ಕಡೆ ಲಕ್ಷಣ ಕೊಡ್ತಾ ಅದ್ರ ಕಡೆ ಲಕ್ಷ್ಯ ಕೊಡು, ತಾನೇ ಅವುಗಳು ಮರೆಯಾಗ್ತಾ ಹೋಗುತ್ತೆ. ಶಾಂತಿ ಮುಂತಾದ ಸುಗುಣವಿಲ್ಲದಿರೆ ಇವುಗಳು ನಿನಗೆ ಅಳವಡದೆ ಇದ್ರೆ ಆ ಸತ್ ಅನಂತ ಆ ಬ್ರಹ್ಮಜ್ಞಾನದ ಅದರದ್ದು ನಿನಗೆ ಸುಳುವೇ ಆಗೋದಿಲ್ಲ. ಹಾಗಾಗಿ ವಾಸನೆಗಳು ಹೋಗ್ಲೇಬೇಕು, ಈ ಗುಣಗಳು ಬರ್ಲೇಬೇಕು. ಮುಂದೆ ಹೇಳ್ತಾರೆ ಬಹುವಿಧಿಗಳನ್ನು, ಏನು ಕರ್ಮಾದಿಗಳಲ್ಲಿ ನನಗೆ ಬಹಳ ಮೊದಲು ಆಸಕ್ತಿಗಳೇನಿತ್ತಲ್ಲ ಅವುಗಳನ್ನೆಲ್ಲ ಈಗ ಬಿಟ್ಟಿದ್ದೀನಿ ನಾನು. ಕರ್ಮದಿಂದ ಏನು ನನಗೆ ಉಪಯೋಗ ಇಲ್ಲ, ಕರ್ಮ ಬಂಧನ ಮಾಡುತ್ತೆ, ಇವೆಲ್ಲವೂ ಅನುಭವ ಇದೆ. ಬಹುವಿಧಿಗಳನ್ನು ಉಳಿದು ಅವುಗಳನ್ನ ಮಾಡೋದು ಬಿಟ್ಟಿದ್ದೀನಿ ಈಗ. ಆರೈಯುತ್ತಿರೆ, ಈ ಶ್ರವಣಾದಿಗಳಲ್ಲೇ ನನ್ನನ್ನ ನಾನು ತೊಡಗಿಸ್ಕೊಂಡಿದ್ರು, ಪೇಳಿದ ಗುರುಗಳೆಲ್ಲ ಹೇಳಿದ್ರುನು ಅಹಿತವಾವೆಡೆಯೊಳು, ಇವುಗಳೆಲ್ಲ ನಿನ್ನಲ್ಲಿ ಉಳಿವಲ್ಲಿ. ಈ ಅಹಿತ ಗುಣಗಳು ನಿನ್ನಲ್ಲಿ ಉಳಿದಿದ್ರೆ ಇವುಗಳನ್ನ ಎಷ್ಟೇ ಏನೇ ನೀನ್ ತ್ಯಾಗ ಮಾಡಿದ್ರು ಎಲ್ಲಾ ಮಾಡಿದ್ರು ಬ್ರಹ್ಮಜ್ಞಾನದ ಅನುಭವ ಬರೋದಿಲ್ಲ. ಈ 3 ವಾಸನೆಗಳು ಅಷ್ಟು ಪ್ರಬಲ ಇದೆ ಅಂತ ಹೇಳ್ತಿದಾರೆ ಅವರು. ಆ 3 ವಾಸನೆಗಳು ನಾನೇ ಮಾಡ್ಕೊಳ್ಳೋದು. ಅದು ನಾವು ಸುಮ್ನೆ ಅದನ್ನ ಪ್ರಾರಬ್ಧ ಕರ್ಮ, ನಂದು ಯಾವ್ದೋ ಜನ್ಮದ ಕರ್ಮ ಹಾಗೆ ಹೀಗೆ ಏನೂ ಅಲ್ಲ. ಸಾಧಕ ಯಾಗಿರೋನ್ ಯಾವಾಗ್ಲೂ ಕರ್ಮವನ್ನ ಬಳಸ್ಲೇಬಾರ್ದು ಅಂತಿದ್ರು. ಅದೇನಿದ್ರು ಜ್ಞಾನಿಗೆ ಪ್ರಾರಬ್ಧ ಕರ್ಮವನ್ನ ಯಾಕೆ ಹೇಳೋದು ಅಂದ್ರೆ, ನನಗ ದೇಹಾದಿಗಳು ಇರೋದ್ರಿಂದ ಅವರು ಹಸಿವೆ ತೃಷೆಗಳು ಕಾಯಿಲೆಗಳೆಲ್ಲ ಕಾಣಿಸುತ್ತಲ್ಲ, ಹಾಗಾಗಿ ನನ್ನ ಸಮಾಧಾನ ಕೇಳೋದೇ ಹೊರ್ತು ಪ್ರಾರಬ್ಧ ಕರ್ಮ ಅಂತಾನು ಸಹ ಜ್ಞಾನಿಗಳಿಗೆ ಇರೋದಿಲ್ಲ. ಇನ್ನ ಸಾಧಕ ಆಗಿರೋನು ಯಾವ ಕರ್ಮವನ್ನು ಪ್ರಾರಬ್ಧ ಕರ್ಮವನ್ನಂತೂ ಬಳಸ್ಲೇಬಾರ್ದು. ಬಳಸಿದ್ರೆ ತನ್ನನ್ನ ತಾನೇ ಮೋಸ ಮಾಡ್ಕೊಂಡಂಗೆ. ಅಕಸ್ಮಾತ್ ನಿನ್ಗೆ ಪ್ರಾರಬ್ಧದ ಬಗ್ಗೆ ಅಷ್ಟೊಂದು ನಿನಗೆ ನಂಬಿಕೆ ಇದೆ, ಇಲ್ಲ ಎಲ್ಲ ಅದ್ರಿಂದಾನೇ ಆಗಿದೆ ಅಂದ್ರೆ ಅದಕ್ಕೆಲ್ಲ ರಮಣ ಮಹರ್ಷಿಗಳ ಹತ್ರ ಎಲ್ಲ ಬಂದ್ ಕೇಳ್ತಿರ್ತಾರೆ. ಅವ್ರು ಬಹಳ ಚೆನ್ನಾಗಿ ಅದಕ್ಕೆ ಉದಾಹರಣೆ ಹೇಳ್ತಾರೆ. ಹಾಗಾದ್ರೆ ಏನೇನ್ ಘಟನೆ ನಡೆಯುತ್ತೆ ಎಲ್ಲ ಪ್ರಾರಬ್ಧ ಕರ್ಮಕ್ಕೆ ಹಾಕು. ಹೆಂಡತಿ ಹೋದ್ರು ಪ್ರಾರಬ್ಧ ಕರ್ಮದಲ್ಲಿ ಇತ್ತು ಅಂತ ಖುಷಿಯಾಗಿರು, ದುಡ್ಡು ಹೋಯ್ತು ಪ್ರಾರಬ್ಧ ಕರ್ಮದಲ್ಲಿ ಇತ್ತು ಅಂತ ಖುಷಿಯಾಗಿರೋ, ಗಂಡ ಸರಿ ಇಲ್ಲ ಖುಷಿಯಾಗಿರು, ಹಂಗಾರೆ ಪ್ರಾರಬ್ಧ ಕರ್ಮ ಅಂತ. ಮಕ್ಕಳು ಸರಿ ಇಲ್ಲ ಪ್ರಾರಬ್ಧ ಕರ್ಮ ಅಂತ ಖುಷಿಯಾಗಿರೋ, ದೇಹದ ಕಷ್ಟ ಕಾಯಿಲೆಗಳು ಬಂದ್ಬಿಟ್ಟಿದೆ ಪ್ರಾರಬ್ಧ ಕರ್ಮ ಅಂತ ಸುಮ್ನಾಗು. ನನಗೆ ಯಾವ್ದು ಸಾಧನೆಗಳು ಯಾವಾಗ ಬೇಕು ಪ್ರಾರಬ್ಧ ಕರ್ಮ ಬಳಸೋದು, ಯಾವಾಗ ಆಗೋದಿಲ್ಲ ಅವ್ ದುಃಖಗಳನ್ನ ಅನುಭವಿಸೋದು. ಹಾಗಾಗಿ ಯಾಕೆ ಗುರುಗಳು ಬೇಕು ಅಂದ್ರೆ ಇಂಥದಕ್ಕೆ, ಇಲ್ಲಾಂದ್ರೆ ನಾನು ಏನೇನೋ ಅರ್ಥ ಮಾಡ್ಕೊಳ್ತಿರ್ತೀನಿ. ಹಾಗಾಗಿ ಪ್ರಾರಬ್ಧ ಕರ್ಮವನ್ನ ಸಾಧಕರು ಬಳಸ್ಲೇಬಾರ್ದು. ಸಂಸಾರದಲ್ಲಿ ನಾನು ಯಾವಾಗ್ಲೂ ದುಡ್ಡನ್ನ ಗಳಿಸ್ಬೇಕು ಅನ್ನೋನು ನಾನ್ ಪ್ರಾರಬ್ಧದಲ್ಲಿ ಇದ್ರೆ ಬರ್ಲಿ ಅಂತ ಅಂತಾನ? ಸಾಧ್ಯನೇ ಇಲ್ಲ. ಪ್ರಾರಬ್ಧ ಬಳಸೋದೇ ಇಲ್ಲ. ಹೆಂಡತಿಯ ಮೋಹ ಮಾಡೋನು ನಾನ್ ಪ್ರಾರಬ್ಧದಲ್ಲಿ ಇದ್ರೆ ನಾನ್ ಹೆಂಡತಿ ಬಗ್ಗೆ ತಲೆ ಕೆಡ್ಸ್ಕೊತೀನಿ ಅಂತಾನ? ಮಕ್ಕಳ ಬಗ್ಗೆ ವ್ಯಾಮೋಹ ಮಮಕಾರಗಳನ್ನೆಲ್ಲ ನಾನ್ ಪ್ರಾರಬ್ಧದಲ್ಲಿ ಇದ್ರೆ ಮಾತ್ರ ಮಾಡ್ತೀನಿ ಅಂತೀನ? ಹಾಗಾಗಿ ಅಲ್ಲೆಲ್ಲೂ ಪ್ರಾರಬ್ಧವನ್ನ ಬಳಸಲ್ಲ. ಸಾಧನೆ ಮಾಡ್ಬೇಕಾದ್ರೆ ಮಾತ್ರ ಪ್ರಾರಬ್ಧ ಬಳಸಿದ್ರೆ ದಾರಿ ತಪ್ತೀವಿ. ಹಾಗಾಗಿ ಇಲ್ಲಿ ಗುರುಗಳು ಹೇಳ್ತಿದ್ದಾರೆ, ಬಹುವಿಧಿಗಳನ್ನು ಎಲ್ಲಾ ಕರ್ಮಗಳನ್ನ ಬಿಟ್ಟಿದೆಯಾ ಈಗ ನೀನು, ಅವುಗಳೆಲ್ಲ ನಿನಗೆ ಏನು ಅಂತ ಅವಶ್ಯಕತೆ ಇಲ್ಲ, ಅದ್ರಿಂದ ಏನು ಲಾಭ ಇಲ್ಲ, ಅವಿನ್ನೂ ಬಂಧನಗಳನ್ನ ಉಂಟು ಮಾಡತ್ತೆ ಅಂತ ಗೊತ್ತಿದೆ. ಬಹುವಿಧಿಗಳನ್ನು ಉಳಿದು ಅವುಗಳನ್ನ ಬಿಟ್ಟಿದ್ಯಾ. ಆರೈಯುತ್ತಿರೆ ಪೇಳಿದ, ಏನು ಗುರುಗಳು ಹೇಳಿದಾರಲ್ಲ ಆ ಶ್ರವಣಾದಿಗಳಲ್ಲೇ ತೊಡಗಿದ್ಯಾ, ಅವುಗಳಲ್ಲೇ ತನ್ಮಯತೆಯನ್ನು ಮಾಡಿದ್ಯಾ. ಅಹಿತವಾವೆಡೆಯೊಳು ಉಳಿವಲ್ಲಿ, ಈ ಗುಣಗಳೆಲ್ಲ ನಿನ್ನಲ್ಲಿ ಉಳಿದಿದ್ರೆ ಆ ಶ್ರವಣಾದಿಗಳು ಫಲ ಕೊಡೋದಿಲ್ಲ, ಬ್ರಹ್ಮಜ್ಞಾನ ಆಗೋದಿಲ್ಲ. ಆ ಪರವು ಅಪರ ಇಲ್ಲಿ ಹೇಳ್ತಾರಲ್ಲ,
ಆ ಬ್ರಹ್ಮಜ್ಞಾನದ ಅನುಭವ ಬರೋದಿಲ್ಲ. ಪರವು ಅಪರೋಕ್ಷವಾಗದು, ನನ್ನ ಸ್ವಾನುಭವಕ್ಕೆ ಬರೋದಿಲ್ಲ. ಸಹಜ ರೂಪಿನ ಶಂಭುಲಿಂಗವೇ ಗೋಚರಬಹುದೆಂಬ ದೃಢವಾಗುವುದು ಅದರಿಂದ. ಇವುಗಳನ್ನೆಲ್ಲ ನೀನು ತ್ಯಜಿಸ್ಲಿಲ್ಲ ಅಂದ್ರೆ ಬ್ರಹ್ಮಜ್ಞಾನದ ಅನುಭವ ನಿನಗೆ ಬರೋದಿಲ್ಲ. ಇದೇನಿದು ಪ್ರತಿಬಂಧಕ ತ್ರಯ, 3 ರೀತಿಯಾದ ಪ್ರತಿಬಂಧಕಗಳು ಇದೆ ನಿನಗೆ. ಈ 3 ಹೋಗ್ಲಿಲ್ಲ ಅಂತಂದ್ರೆ, ಈ 3 ವಾಸನೆಗಳು ನಿನ್ನಲ್ಲಿ ಇರ್ಲಿಲ್ಲ ಅಂದ್ರೆ ಮಾತ್ರ ನಿನಗೆ ಆ ಅಪರೋಕ್ಷ ಅನುಭವ ಆಗತ್ತೆ. ಈ 3 ವಾಸನೆಗಳು ನಿನ್ನನ್ನ ಕಾಡ್ತಿದ್ರೆ ಸತ್ಸಂಗವನ್ನ ಬಿಡಬೇಡ, ಗುರುಗಳ ಸಾನ್ನಿಧ್ಯ ಬಿಡಬೇಡ. ಇವುಗಳೆಲ್ಲ ನನಗ್ ಆಗ್ತಿದೆಯಲ್ಲ, ತಿರ್ಗಾ ಪುನಃ ನಾನು ಇವುಗಳನ್ನ ಮಾಡಿದ್ರೆ ಏನು ಪ್ರಯೋಜನ ಇಲ್ಲ ಅಂತ ವಾಪಸ್ ಹೋಗಿ ಸಂಸಾರ ಮಾಡ್ಬೇಡ. ಹಾಗಾಗಿ ಇವುಗಳನ್ನ ಮಾಡ್ತಾ ಹೋಗು. ಗೊತ್ತಿಲ್ಲದೆ ಇರೋ ಹಾಗೆ ತಾನೇ ದುಷ್ಕರ್ಮಗಳು, ದುಷ್ಕೃತ್ಯ ಏನೇನಿರುತ್ತೆಲ್ಲ ತಾನೇ ನಷ್ಟ ಆಗತ್ತೆ. ಹಾಗಾಗಿ ಶ್ರವಣಾದಿಗಳನ್ನ ಬಿಡಬಾರ್ದು. ಎಲ್ಲಾ ಪ್ರತಿಬಂಧಕಗಳು ಹೋಗೋದು ಆ ಗುರುವಿನ ಸಾನ್ನಿಧ್ಯದಲ್ಲಿ, ಶ್ರವಣಾದಿಗಳಲ್ಲಿ. ಇನ್ನ ಮುಂದಿನ ಸೂತ್ರ, ಸೂತ್ರ 44. ಪ್ರತಿಬಂಧಕೋಪಶಮನಂ ಅಂದ್ರೆ ಈಗೇನ್ ಪ್ರತಿಬಂಧಕಗಳಿತ್ತು, ಪ್ರತಿಬಂಧಕ ಉಪಶಮನ, ಅವುಗಳನ್ನ ಉಪಶಮನ ಮಾಡೋದು, ಅವುಗಳನ್ನ ಕಡಿಮೆ ಮಾಡ್ಕೊಳ್ಳೋದು, ಅದನ್ನ ಇಲ್ಲಿ ಹೇಳ್ತಿದ್ದಾರೆ. ಈ ಸೂತ್ರನೇ ಏನು? ಪ್ರತಿಬಂಧಕ ಉಪಶಮನಂ. ಕಾಡಲಿನ್ನೇನು ಅಭವ ನಿನ್ನ ಕೃಪೆಯಿಂದೆ ನೋಡಿ ಮಿಗೆ ಮನ್ನಿಸೆನ್ನನು. ಕಾಡಲಿನ್ನೇನು, ನಾನು ನೀನ್ ನನ್ನ ಕಾಡೋದಕ್ಕೆ ಏನಾದ್ರು ಉಳಿದಿದ್ರೆ ತಾನೆ, ನಾನು ನಿನ್ನ ನಿಜವನ್ನ ತಿಳಿದಿದ್ದೀನಿ. ಈಗ ನೀನು ನನ್ನನ್ನ ಕೃಪೆಯಿಂದ ಕಾಪಾಡು ನನ್ನನ್ನ. ಬ್ರಹ್ಮ ವಸ್ತುವನ್ನ ಪ್ರಾರ್ಥನಾ, ಆತ್ಮ ವಸ್ತುವಿನ ಬಗ್ಗೆ ನಾನೇ ಪ್ರಾರ್ಥನಾ ಮಾಡೋದು. ಇದು ಜ್ಞಾನಿಗಳ ಸೂತ್ರ ಅಂತಾನು ಅಂತಾರೆ. ಇದು ಜ್ಞಾನಿಯ ಅನುಭವ ಅಂತ ನಮ್ಗನ್ಸುತ್ತೆ. ಜ್ಞಾನಿ ಇನ್ನೇನ್ ಅವ್ನು ಯಾರನ್ನು ಕೇಳ್ಕೊಳ್ಳೋ ಅವಶ್ಯಕತೆನೇ ಇಲ್ಲ, ದೇವ್ರೇ ಆಗಿರ್ತಾರಲ್ಲ. ಅವ್ರಿಗೆ ಇನ್ನೊಂದರ ಅವಶ್ಯಕತೆನೆ ಬೇಡ್ಬೇಕು, ಕೇಳ್ಬೇಕು. ಅವನಿಗೆ ದೇಹಾದಿಗಳ ಅನುಭವನೇ ಇಲ್ಲ. ಸತ್ಯ ವಸ್ತುವಿನ ಅನುಭವ ಬಿಟ್ಟು ಅವನಿಗೆ ಬೇರೆಯ ಅನುಭವವೇ ಇಲ್ಲ. ಹಾಗಾಗಿ ಇದು ನಮ್ಗ ಅನ್ವಯಿಸ ಮಾಡ್ಕೊಂಡ್ರೆ ಸರಿ ಹೋಗುತ್ತೇನೋ ಅಂತ ನನಗನ್ಸುತ್ತೆ. ಆದ್ರೆ ಅಲ್ಲೆಲ್ಲ ಟೀಕಾ ಗ್ರಂಥದಲ್ಲೆಲ್ಲ ಬರ್ದಿರೋದು ಇದು ಜ್ಞಾನಿಗಳ ಅನುಭವ ಅಂತ. ಜ್ಞಾನಿಗಳು ಅವ್ರಿಗೆ ಈಗ ಮೊದಲು ನನಗೆ ನಾನ್ ನಿನ್ ಜೊತೆ ಈ ರೀತಿ ಎಲ್ಲ ಇತ್ತು, ಪುನಃ ನಾನ್ ನಿನ್ ಜೊತೆ ಈ ರೀತಿ ಸೇರ್ದೆ ಇರೋ ಹಾಗೆ ಮಾಡು ಅಂತ ಆ ಜ್ಞಾನಿಗಳು ಕೇಳ್ಕೊತಾರೆ ಅಂತ ಇದೆ. ಹಾಗಾಗಿ ನಮಗನ್ಸಿದ್ದು, ನಾವು ರಮಣ ಮಹರ್ಷಿಯದೆಲ್ಲ ಓದಿದ್ದು, ನಮ್ಮ ಅಪ್ಪೋರ ಹತ್ರ ಎಲ್ಲ ಕೇಳಿದ್ದು, ಸದಾಶಿವರ ಜ್ಞಾನಿ ಅಂದ್ರೆ ಅವನಿಗೆ ಯಾವುದರ ಅನುಭವವೂ ಇರೋದಿಲ್ಲ. ದೇವ್ರಾಗಿದ್ರು ಸಹ ಅವ್ನ್ ಬೇಡ್ಕೋಬೇಕು, ಎಲ್ಲ ಇರ್ಬೇಕು ಅಂತಿದ್ರೆ ಅವನಿನ್ನೂ ಸಾಧಕ ಇರ್ಬೋದು, ಅವನಿನ್ನೂ ಆ ಅನುಭವವನ್ನ ಪೂರ್ಣತೆ ಇಲ್ದೆ ಇರ್ಬೋದು. ಹಾಗಾಗಿ ಅದು ನಮಗ್ ಸರಿಯಾಗಿ ಗೊತ್ತಿಲ್ಲ. ನಾನಿನ್ನು ಈಗ ಈ ಪ್ರವೇಶ ಮಾಡಿರೋದ್ರಿಂದ ಈ ಗ್ರಂಥದ ಬಗ್ಗೆ ಈ ರೀತಿ ನನಗನ್ಸತ್ತೆ. ನಾನೇ ಈ ರೀತಿ ಕೇಳ್ಕೋಬೇಕು. ಆತ್ಮ ವಸ್ತುವಿನ, ಯಾಕೆ ನನಗೆ ದೇಹಾಭಿಮಾನ ಬಹಳ ಇದೆ, ಮನಸ್ಸು, ಅಹಂಕಾರ, ಜೀವತ್ವದ ಅನುಭವ ಇರೋದ್ರಿಂದ, ನಾನು ಸಾಧಕ ಆಗಿರೋದ್ರಿಂದ ನನಗೆ ಆತ್ಮದ ಅನುಭವವೂ ಬರ್ತಿದೆ, ಇವುಗಳನ್ನ ಬಿಡಕ್ಕೂ ಆಗ್ತಿಲ್ಲ. ಅಂತಹ ಅಂತರಾತ್ಮ ಅವಸ್ಥೆ ಇರುತ್ತಲ್ಲ. ಹಾಗಾಗಿ ಈ ಸೂತ್ರ ಬಂಧಕೋಪಶಮನ, ಅವರೇ ಹೇಳ್ತಿದ್ದಾರೆ, ಉಪಶಮನವನ್ನ ಮಾಡೋದು, ಸಮಾಧಾನವನ್ನ ಮಾಡೋದು. ಯಾವ್ದು ಬಂಧಕ ಇದೆಯೋ, ಬಂಧನ ಇದೆಯೋ ಅವುಗಳನ್ನ ಉಪಶಮನ ಮಾಡೋದು. ಕಾಡಲಿನ್ನೇನು ಅಭವ ನಿನ್ನ ಕೃಪೆಯಿಂದ. ನನಗಿನ್ನ ಆ ಅಭವ ಬ್ರಹ್ಮ ವಸ್ತುವನ್ನ ಇನ್ನೇನ್ ಕಾಡೋದಿದೆ, ನಿನ್ನ ಕೃಪೆಯಿಂದ ನೋಡಿ ಮಿಗೆ ಮನ್ನಿಸೆನ್ನನು, ಕಾಪಾಡು ನನ್ನನ್ನ. ಯಾವ್ದ್ಯಾವ್ದ್ರಿಂದ ಅಂತ ಮುಂದೆ ಹೇಳ್ತಾ ಹೋಗ್ತಾರೆ. ತನು 3, ಇದೇ ನನ್ನ ಬದುಕು. 3 ತನುಗಳಿದೆಯಲ್ಲ, ಸ್ಥೂಲ, ಸೂಕ್ಷ್ಮ, ಕಾರಣ. ಈ 3 ತನುಗಳು ಅಗಲದಿರ್ಪ ರುಜೆಗಳ ಜಿನುಗಿನ ಉಮ್ಮಳವಿಡಿದು ಜನಿಸುವ ಅಖಿಳ ಬಾಧೆಯನ್ನು ಇಹದೊಳು ನೆನೆಯದಂತಿರಿಸೆನ್ನನು. ಪುನಃ ಅವುಗಳ ಸ್ಮರಣೆ ಮಾಡದೇ ಇರೋ ಹಾಗೆ ನನ್ನನ್ನ ಮಾಡು. ಯಾವ್ದನ್ನ? ದೇಹ ನಾನು, ಮನಸ್ಸು ನಾನು, ಅಹಂಕಾರ ನಾನು, ಜೀವತ್ವ ನಾನು. ಬರೀ ಅಷ್ಟೇ ಇದ್ರೆ ಪರವಾಗಿಲ್ಲ, ಅವುಗಳಿಂದ ಏನೇನಾಗತ್ತೆ? ಆ ದೇಹ ನಾನು, ಅಗಲದಿರ್ಪ ರುಜೆಗಳು, ಕಾಯಿಲೆ. ಅವುಗಳ ಏನು ದೇಹ ನಾನು ಅಂದವರೆಲ್ಲ ಕಾಯಿಲೆ ಅನುಭವಿಸ್ಲೇಬೇಕು. ಆ ಅಗಲದಿರ್ಪ ರುಜೆಗಳ ಜಿನುಗಿನ ಉಮ್ಮಳವಿಡಿದು, ಏನ್ ಒಳಗಡೆಯಿಂದ ಆ ಕಳವಳಗಳು, ಏನು ದುಃಖ ಸುಖ, ಇವುಗಳೆಲ್ಲ ಯಾರು ಮನಸ್ಸು ನಾವು ಅಂದಿದೀವೋ ಅವರಿಗೆಲ್ಲರಿಗೂ ಇದೆಲ್ಲವೂ ಉಮ್ಮಳವಿಡಿದು ಜನಿಸುವ. ಇವೆಲ್ಲವೂ ಏನು ಉಕ್ಕಿ ಎಲ್ಲ ಇವೆಲ್ಲ ಹರಿದು ಬರುತ್ತಲ್ಲ, ದೇಹ ನಾನು, ಮನಸ್ಸು ನಾನು ಅಂದ್ರೆ ಇವೆಲ್ಲವೂ ಹರಿದು ಇದಾಗುತ್ತೆ. ಇವುಗಳ ಅಖಿಳ ಬಾಧೆಯನ್ನು, ಈ ಎಲ್ಲಾ ಬಾಧೆಯನ್ನು ಇಹದೊಳು, ಇದ್ರಲ್ಲಿ
ನೆನೆಯದಂತಿರಿಸು. ಪುನಃ ಅವುಗಳು ನನಗೆ ಆಗದೆ ಇರೋ ಹಾಗೆ, ಅವುಗಳ ನೆನಪು ನನಗೆ ಮಾಡದೇ ಇರೋ ಹಾಗೆ ನನ್ನನ್ನು ಮಾಡು ಅಂತ ಪ್ರಾರ್ಥನೆ ಮಾಡ್ತಿರೋದು. ಹಾಗಾಗಿ ಇದು ನಮಗೂ ಅನ್ವಯಿಸುತ್ತೆ. ಇದು ಜ್ಞಾನಿಗಳಿಗೂ ಇರ್ಬೋದೇನೋ, ನಮಗೂ ಅನ್ವಯಿಸುತ್ತಲ್ಲ. ನಮ್ಗೆ ಇವೆಲ್ಲ ತುಂಬಾ ಕಷ್ಟ ಅಲ್ಲ. ದೇಹದ ಕಾಯಿಲೆ ಅನುಭವಿಸ್ತೀವಿ, ಮನಸ್ಸಿನ ಕಾಯಿಲೆ ಅನುಭವಿಸ್ತೀವಿ, ಜೀವತ್ವದ ಕಾಯಿಲೆ ಅನುಭವಿಸ್ತಿದೀವಿ. ಹಾಗಾಗಿ ಆ ಆತ್ಮವಸ್ತುವನ್ನೇ ಅದನ್ನೇ ಬೇಡ್ಕೊಳ್ಳೋದು. ಆತ್ಮವಸ್ತು ನೀನು ಅಂತ ನನಗೆ ಗೊತ್ತಿದೆ, ಹಾಗಾಗಿ ಇವುಗಳನ್ನ ಪುನಃ ನಾನು ಇವುಗಳಲ್ಲಿ ಪ್ರವೇಶ ಮಾಡದೇ ಇರೋ ಹಾಗೆ ನನ್ನನ್ನ ಕಾಪಾಡು, ಅದನ್ನ ಬೇಡ್ಕೊಳ್ಳೋದು. ಪ್ರಾರ್ಥನಾ ಮಾಡೋದ್ ಬಿಟ್ಟು ಇನ್ನೇನ್ ಸಾಮರ್ಥ್ಯ ಇರುತ್ತೆ? ನಾವೇನಾದ್ರೂ ಅದ್ರ ಜೊತೆ ಹೋರಾಟ ಮಾಡಕ್ಕಾಗತ್ತಾ? ದೇಹದ ಜೊತೆ, ಮನಸ್ಸಿನ ಜೊತೆ, ಅಹಂಕಾರದ ಜೊತೆ ಯಾವುದ್ರ ಜೊತೆನೂ ಹೋರಾಟ ಮಾಡೋದ್ ಬಹಳ ಕಷ್ಟ. ಹಾಗಾಗಿ ಒಂದೇ ಒಂದು ಉಪಾಯ ಪ್ರಾರ್ಥನೆ. ಅದನ್ನ ಇಲ್ಲಿ ನಿಜಗುಣರು ಹೇಳ್ತಿದ್ದಾರೆ. ಮನ್ನಿಸೆನ್ನನು, ಕಾಪಾಡು ನೀ ನನ್ನನ್ನ. ತನು ಮೂರು ತನುಗಳು ನನಗೆ ಅಗಲದಿರ್ಪ. ಈ ಮೂರೂ ತನುಗಳು ನಾನು. ನನಗೇನೀಗ ಸ್ಥೂಲ ಇದೆ, ಸೂಕ್ಷ್ಮ ಮತ್ತು ಕಾರಣನ ನನ್ನ ಪಕ್ಕದಲ್ಲಿ ಇಟ್ಟಿದ್ದೀನಿ ಅಂತಿಲ್ಲ. ಸೂಕ್ಷ್ಮ ಇದೀನಿ, ಈಗ ಸ್ಥೂಲ ಮತ್ತೆ ಕಾರಣ ಪಕ್ಕದಲ್ಲಿ ಇಟ್ಟಿದ್ದೀನಿ ಅಂತಿಲ್ಲ. ಆ ಮೂರು ಸಮ್ಮಿಳನ ನಾನು. ಮೂರಕ್ಕೂ ಏನೇನಾಗತ್ತೆ ಎಲ್ಲ ನನಗಾಗತ್ತೆ. ಹಾಗಾಗಿ ಮೂರು ತನುಗಳು ಅಗಲದಿರ್ಪ ರುಜಗಳು. ಯಾವಾಗ ನಾನು ದೇಹ ನಾನಂದೆ, ಅಗಲದಿರ್ಪ ರುಜಗಳು. ತನುರುಜೆ ಆಗರ, ಅತಿ ದುಃಖ ಸಾಗರ. ದೇಹ ನಾನು ಅಂದ್ರೆ ದೇಹದ ಸ್ವಭಾವವೇ ಕೆಡೋದು. ಹಾಗಾಗಿ ಅವುಗಳ ಏನೇನು ರುಜೆಗಳಿದೆಯಲ್ಲ, ಆ ರುಜೆಗಳು ಜಿನುಗಿನ ಉಮ್ಮಳವಿಡಿದು. ಏನು ಉಕ್ಕಿ ಉಕ್ಕಿ ಬರುತ್ತಲ್ಲ ಉಮ್ಮಳ, ಕಳವಳಗಳು ಮನಸ್ಸೊಂದು, ಅವ್ರವ್ರಿಗೆ ಗೊತ್ತು. ಅದು ನಮಗೆ ಅನುಭವಿಸೋರಿಗೆ ಗೊತ್ತು. ಯಾಕ್ ಬರುತ್ತೋ ಏನ್ ಬರುತ್ತೋ. ಕೆಲವು ಸಲ ಏನೂ ಸಮಸ್ಯೆ ಇರಲ್ಲ, ಸುಮ್ನೆ ಕೂತಿರ್ತೀವಿ. ಇಷ್ಟಿದಂಗೆ ಯಾವ್ದೋ ಯಾರೋ ಅಂದಿದ್ ದುಃಖ ಬಂದ್ ಅಳಸ್ಟಾಡ್ ಸುಮ್ನೆ ಅಳು ಬರುತ್ತೆ. ಕೆಲವು ಸಲ ಸುಮ್ನೆ ಯಾಕೋ ಬೇಜಾರು, ಸುಮ್ನೆ ಜೀವನ ಸಾಕಪ್ಪ ಜೀವನ ಅನ್ಸುತ್ತೆ. ಯಾಕ ಹಂಗ ಅನ್ಸುತ್ತೋ ಗೊತ್ತಿಲ್ಲ. ನಿಜವಾಗ್ ಸಾಧನೆ ಮಾಡ್ತಿರ್ತೀವಿ, ಒಳ್ಳೆ ಇದ್ರಲ್ಲೇ ಇರ್ತೀವಿ, ತುಂಬಾ ಉನ್ನತ ಮನಸ್ಸು ಅನ್ಕೊಂಡಿರ್ತೀವಿ, ಗುರು ಕರುಣೆ ಆಗಿದೆ ಅನ್ಸುತ್ತೆ, ಎಲ್ಲಾ ಚೆನ್ನಾಗಿರ್ತೀವಿ. ಯಾಕೆ ಒಂದೊಂದ್ಸರಿ ತಾನೇ ಮಾಡುತ್ತೆ ಮನಸ್ಸು ಉಮ್ಮಳ ಬಿಡುದು. ಯಾಕೆ ಆ ಭಾವನೆ ಉಕ್ಕು ಬರುತ್ತೋ ಗೊತ್ತಿಲ್ಲ. ಒಂದೊಂದ್ಸಲಿ ಸುಮ್ನೆ ಕೋಪ, ಸುಮ್ನೆ ಕ್ರೋಧ, ಸಣ್ಣ ಮಾತಿಗೆ ಕ್ರೋಧ ಬರುತ್ತೆ. ಅದು ಕ್ರೋಧ ಬಂದ್ರೆ ಮನಸ್ಸಿಗೆ ಬರುತ್ತೆ, ನನಗಲ್ಲ. ನಾನೇ ಮನಸ್ಸು, ನನಗೆ ಕ್ರೋಧ, ನನಗೆ ಕಾಮದ ಬಯಕೆ, ನನಗೆ ಲೋಭ, ನನಗೆ ದುಡ್ಡಿನ ಮೋಹ, ನನಗೆ ಎಲ್ಲವೂ. ಹಾಗಾಗಿ ಅವೆಲ್ಲವೇ ಉಮ್ಮಳ ಬಿಡಿದು. ಏನದು ಉಕ್ಕಿ ಉಕ್ಕಿ ನನ್ನನ್ನ ಏನ್ ಬಂದು ಕಳವಳ ಉಂಟು ಮಾಡುತ್ತಲ್ಲ, ಜನಿಸುವ ಅಖಿಳ ಬಾಧೆಯನು. ಈ ಎಲ್ಲಾ ಬಾಧೆಗಳನ್ನು ಇಹದೊಳು ಈ ಭೂಮಿಯೊಳಗೆ ನೆನೆಯದಿಂತಿರಿಸಿ ಪುನಃ ಅದನ್ನ ಸಹವಾಸ ಮಾಡದೇ ಇರೋ ಹಾಗೆ ಮನ್ನಿಸೆನ್ನನು, ನನ್ನನ್ನ ರಕ್ಷಣೆ ಮಾಡು. ಮುಂದೆ ಕಲುಷ ಕರ್ಮವನ್ನೇ ಮಾಡಿ ಸುಕೃತವನ್ನುಳಿದು ಒದಗುವ ಚಿಂತೆಗೆ ನೆಲೆಯಾದ ಪರಲೋಕ ದುಃಖವ ತೊಲಗಿಸಿ ಸಲಹನೆನ್ನನು. ಕಲುಷ ಕರ್ಮವನ್ನೇ ಮಾಡಿ ಕೆಟ್ಟ ಕೆಲ್ಸ ಮಾಡ್ಬಿಟ್ಟಿದೀವಿ, ಏನ್ ಮಾಡೋದದು? ಆದ್ರೆ ಅದ್ರದ್ದು ತಾಪ ಬಹಳ. ಕೆಟ್ಟ ಕೆಲ್ಸ ಮಾಡ್ಬೇಕಾದ್ರೆ ಏನು ಇರಲ್ಲ, ಆವೇಶದಲ್ಲಿ ಮಾಡ್ಬಿಡ್ತೀವಿ. ಯಾರಿಗೋ ಬೈದಿದ್ದು, ಏನ್ ಕೊಲೆನೆ ಮಾಡ್ಬೇಕು ಅಂತ ಏನಿಲ್ಲ. ಎಲ್ಲಾ ನಮ್ಗೆ ಗೊತ್ತಿರತ್ತೆ ಒಳಗಡೆ. ಅದ್ ಯಾವ್ದ್ ನನಗೆ ಹಿಂಸೆ ಕೊಡ್ತಿರತ್ತೆ, ನಾನ್ ಹಂಗ ಅನ್ಬಾರ್ದಾಗಿತ್ತು, ನಾನ್ ಹಂಗ್ ಮಾಡ್ಬಾರ್ದಾಗಿತ್ತು, ಹಿಂಗ್ ಅದೇ ದೊಡ್ಡದು, ಅದೇ ಸಾಕು. ಇನ್ ಯಾರೂ ಬೇಡ ಹೊರಗಡೆಯವ್ರಿಗೆಲ್ಲ ನಾವೇನೋ ಹೇಳಿ ಮಾತಾಡಿ ಸಮಾಧಾನ ಮಾಡ್ಬೋದು. ನನ್ನೊಳಗೆ ನನಗದು ಕಷ್ಟ ಕೊಡ್ತಿರುತ್ತಲ್ಲ, ಅದು ಬಹಳ ಕಷ್ಟ. ಹಾಗಾಗಿ ಅದನ್ನ ಹೇಳ್ತಾರೆ, ಕಲುಷ ಕರ್ಮವನ್ನೇ ಮಾಡಿ ಸುಕೃತವನ್ನು ಉಳಿದು ಒದಗುವ. ನಾನ್ ಕೆಟ್ಟ ಕೆಲ್ಸ ಮಾಡ್ಬಿಟ್ಟಿದೀನಿ, ಒಳ್ಳೆ ಕೆಲ್ಸ ಮಾಡ್ಲೇ ಇಲ್ಲ, ಜೀವನ ಪರ್ಯಂತ ಬರೀ ನಾನು ಹೇಗೇಗೋ ಬದುಕ್ಬಿಟ್ಟೆ, ನಾನು ಗುರುಗಳು ಹೇಳಿದ್ ಮಾಡ್ದಂಗ್ ಬದುಕ್ಲೇ ಇಲ್ಲ ನಾನು. ಈ ತರ ಎಲ್ಲ ಪರಿತಾಪ ಇದೆ. ಮತ್ತೆ ಮುಂದೆ ಪರಲೋಕದಲ್ಲಿ ಕಲುಷ ಕರ್ಮವನ್ನೇ ಮಾಡಿ ಸುಕೃತವನ್ನೊಳೆದು ಒದಗುವ ಚಿಂತೆಗೆ ನೆಲೆಯಾದ ಪರಲೋಕ ದುಃಖವ ತೊಲಗಿಸಿ. ಈಗ ನಾನು ಕೆಟ್ಟ ಕೆಲ್ಸ ಮಾಡ್ಬಿಟ್ಟಿದೀನಿ, ಒಳ್ಳೆ ನನ್ ಲೋಕ ಸಿಗೋದಿಲ್ಲ, ನಾನು ಒಳ್ಳೆ ಕೆಲ್ಸ ಮಾಡ್ಬೇಕು, ನಾನು ಕೆಟ್ಟ ಕೆಲ್ಸ ಮಾಡ್ಬಾರ್ದಾಗಿತ್ತು ನಾನು, ಈ ರೀತಿ ಏನ್ ಭಾವನೆಗಳೆಲ್ಲ ಇದೆಯಲ್ಲ, ಈ ಭಾವನೆಗಳನ್ನೆಲ್ಲ ಹೋಗ್ಸು ನನಗೆ. ಒಳ್ಳೆ ಕೆಲ್ಸ ಮಾಡೋದು ಕಷ್ಟ, ಕೆಟ್ಟ ಕೆಲ್ಸ ಮಾಡಿದ್ರು ಒಳ್ಳೆ ಕೆಲ್ಸ ಮಾಡಿದಾಗ ಬಹಳ ಖುಷಿ. ಇವತ್ ನಾನು ಒಳ್ಳೇದ್ ಮಾಡದ್ನಪ್ಪ ಅಂತ ಅದು ಸಮಾಧಾನ ಇರಕ್ ಬಿಡಲ್ಲ. ಮನಸ್ಸು ಯಾಕ್ರಿ ಇವತ್ತು ತುಂಬಾ ಖುಷಿ, ಯಾಕೆ ಒಳ್ಳೇದ್ ಮಾಡಿದೀವಿ ಅಂತ. ಇನ್ ಕೆಟ್ಟ ಮಾಡಿದ್ರೆ ದುಃಖ. ಬರೀ ಇದ್ರಲ್ಲೇ ಜೀವನ. ಒಳ್ಳೇದ್ ಮಾಡದೆ, ಕೆಟ್ಟದ್ ಮಾಡದೆ, ಹಂಗಂದೆ ಹಿಂಗ್ ಮಾಡ್ದೆ, ಇವುಗಳೆಲ್ಲಾ ದೊಡ್ಡ ಬಾಧೆ ಅಂತ ಗೊತ್ತಾಗಲ್ಲ. ಹಾಗಾಗಿ ಅವ್ರು ಅದನ್ನ ಹೇಳ್ತಿದ್ದಾರೆ, ಈ ಎಲ್ಲಾ ಬಾಧೆನೂ ಮುಗ್ಸಪ್ಪ ಬೇಡ. ಬ್ರಹ್ಮಜ್ಞಾನ ಅಂದ್ರೇನೆ ಹಾಗೆ. ಬ್ರಹ್ಮಜ್ಞಾನಿ ಇದಾರೆ, ಆದ್ರೂ ಸ್ವಲ್ಪ ಅವ್ರಿಗೆ ಸ್ವಲ್ಪ ಯೋಚನೆ ಇದೆ, ಅವ್ರೊಂದ್ ಸ್ವಲ್ಪ ಹಳೇದಿತ್ತಲ್ಲ ಸ್ವಲ್ಪ ನೆನಪು ಬಂದು ದುಃಖ ಮಾಡ್ತಾರೆ, ಆ ರೀತಿ ಇದೆಯಾ? ಅದ್ಯಾವ್ದು ಬ್ರಹ್ಮಜ್ಞಾನ ಅಂತಾರೆ? ಆ ಬ್ರಹ್ಮಜ್ಞಾನ ಅಂದ್ರೇನೆ ಸರ್ವ ದುಃಖ.
ದೇಹ ಜೀವತ್ವದ ಸ್ಪರ್ಶವೇ ಇಲ್ಲದೆ ಇರೋಂಥದ್ದು. ಇವೆಲ್ಲ ಈ ಜೀವತ್ವನಿಗೆ ಕತ್ತಲೆಗೆ ಅದನ್ನ ಇದ್ರಲ್ಲೇ ಪರಮಾನುಭವ ಬೋಧೆಲ್ಲ ಹೇಳ್ತಾರೆ. ತನುವಿಗೂ ಆತ್ಮನಿಗೂ ಎಂದೆಂದು ಸಂಗತಿನೇ ಆಗಿಲ್ಲ, ಭೇಟಿನೇ ಆಗಿಲ್ಲ ಅದ್ರದ್ದು. ಹೇಗೆ ಬೆಳಕು ಕತ್ತಲೆಯಂತೆ ಹಾಗೆ ಈ ದೇಹ ನಾನು, ಇಂದ್ರಿಯ ನಾನು, ಇವೇನ್ ಅಂತೀನಲ್ಲ, ಭೇಟಿನೇ ಆಗಿಲ್ಲ ಆತ್ಮವಸ್ತು. ಅಂತಹ ಆತ್ಮವಸ್ತುವನ್ನ ಅನುಭವಿಸಿದ ಮೇಲೆ ಇವುಗಳ ಸವಾಸ ಮಾಡ್ಬೇಕು ಅನ್ಸುತ್ತೆ ನನಗೆ. ಪುನಃ ಬರೀ ಇಷ್ಟು ಕೇಳಿದ್ರೆ ಇಷ್ಟು ಖುಷಿ ಆಗತ್ತೆ. ಇನ್ನ ಅನುಭವದಲ್ಲಿ ಇರೋಂಥವ್ರಿಗೆ ಅವ್ರಿಗೆ ಇನ್ನೊಂದು ಇರೋದೇ ಇಲ್ಲ. ಈಶಾ ವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾನ್ ಜಗತ್. ಇಡೀ ಜಗತ್ತೆಲ್ಲಾ ಬ್ರಹ್ಮಮಯ, ದೇಹವೂ ಬ್ರಹ್ಮ ಅವರಿಗೆ, ಪ್ರತಿ ವಸ್ತು ಬ್ರಹ್ಮ ಅವರಿಗೆ. ದೇವರನ್ನ ಬಿಟ್ಟು ನೀರಿಗೆ ಯಾವತ್ತಾದ್ರೂನು ಇದು ಅಲೆ, ದೊಡ್ಡ ಅಲೆ ನನ್ನಿಂದ ಎದ್ದಿದೆ, ಸಣ್ಣ ಗುಳ್ಳೆ ಎದ್ದಿದೆ, ಇಂಥದ್ ಎದ್ದಿದೆ ಅಂತ ನೀರಿಗೆ ಅನ್ಸತ್ತಾ? ಹಾಗೆ ಬ್ರಹ್ಮ ವಸ್ತುವನ್ನ, ಆನಂದವನ್ನ ಅನುಭವಿಸಿರುವಂತ ಅರಿವು ಇರುವು ಆನಂದವನ್ನ ಅನುಭವಿಸಿರುವ ಮಹಾತ್ಮರಿಗೆ ಸ್ವತಂತ್ರವಾಗಿ ದೇಹಾದಿಗಳು ಇರೋದಿಲ್ಲ. ದೇಹ ಅನ್ನೋದೇ ಇಲ್ಲ, ಅದಕ್ಕೇನು ಅಸ್ತಿತ್ವನೇ ಇಲ್ಲ. ಸಾಧಕನಿಗೆ ಅನಿಸ್ಬೇಕಾದ್ರೇನೆ ಆಗ್ಲೇ ಮನನ ನಿಧಿಧ್ಯಾಸನದಲ್ಲೇ ಈ ದೇಹದ ಅಸ್ತಿತ್ವ ಇಲ್ಲ ಅಂತ ಅನುಭವ ಬರುತ್ತೆ. ಇನ್ನು ಜ್ಞಾನಿಗೆ ಹೇಗ್ ಕಾಣಿಸುತ್ತೆ ಇವೆಲ್ಲವೂವೆ? ರಮಣ ಮಹರ್ಷಿಗಳು ಅದಕ್ಕೆ ಹೇಳ್ತಾರೆ, ಅವ್ರಿಗೆಲ್ಲಾ ಕಾಯಿಲೆ ಬಂದಾಗ ಎಲ್ಲಾರು ಸರಿ ಮಾಡ್ಕೊಳ್ಳಿ ಅಂತ. ನಮ್ಮ ಅಪ್ಪವ್ರು ನೋಡಿದ್ವಲ್ಲ, ಜೀವಂತವಾಗಿ ನೋಡಿದ್ವಲ್ಲ, ಅವ್ರಿಗೆ ದೇಹ ಇದೆ ಅನ್ನುವ ಕೊನೆಯವರೆಗೂ ನಮಗೆ ಬಹಳ ಅವ್ರಿಗೆ ಹಿಂಗೆ ಊಟ ಬಿಟ್ಬಿಟ್ಟಿದ್ದಾರೆ, ಹಂಗಾಗಿದ್ದಾರೆ, ಕಾಯಿಲೆ ಬಂದಿದೆ, ಹಂಗಾಗಿದೆ. ಅವ್ರಿಗೆ ಏನ್ ಆರಾಮಾಗಿದ್ರಲ್ಲ, ಅವ್ರಿಗೆ ಅದೊಂದು ಇದೆ ಅಂತಾನೆ ಇಲ್ಲ. ಆ ಅನುಭವದಲ್ಲೇ ಇಲ್ಲ, ಅವರಿಗೆ ಆ ಲಕ್ಷ್ಯವೇ ಇಲ್ಲ. ಹಾಗಾಗಿ ಅಂತಹ ಅನುಭವವನ್ನ ನಾವು ಪಡೆಯೋದು, ಅದನ್ನ ಇಲ್ಲಿ ಹೇಳ್ತಿದ್ದಾರೆ. ಅಂತ ಅನುಭವವನ್ನ ಬಂದಾಗ ಇವುಗಳು ಏನೂ ನಮಗ ಅವಶ್ಯಕತೆ ಇರೋದಿಲ್ಲ. ನರನ್ ಕಲುಷ ಕರ್ಮವನ್ನೇ ಮಾಡಿ ಇದೆಲ್ಲ ಜೀವತ್ವ ಇರೋವರೆಗೂ ಇವೆಲ್ಲ ಅನುಭವಿಸ್ಬೇಕು. ಎಲ್ಲಿವರೆಗೂ ಜೀವ ನಾನು ಅಂತೀಯೋ ಇವೆಲ್ಲ ಇದ್ದಿದ್ದೆ ಕಥೆ ಇದ್ರದ್ದು. ಎಷ್ಟೇನ್ ಹೇಳಿದ್ರು ಇವ್ ಯಾವ್ದು ಮುಗಿಯೋದೇ ಇಲ್ಲ. ಅದ್ರಲ್ಲೇ ಸ್ವಲ್ಪ ಸರಿ ಮಾಡ್ಕೊಂಡಿದೀನಿ, ಅದ್ರಲ್ಲೇ ಒಂಚೂರು ಸರಿ ಮಾಡ್ಕೊಂಡೆ, ಇವತ್ ಚೆನ್ನಾಗ್ ಧ್ಯಾನ ಮಾಡ್ದೆ, ಇವತ್ತೇನು ಮಾಡ್ಲಿಲ್ಲ, ನಾಳೆ ಮಾಡ್ದೆ, ಇವತ್ ಸಾಧನೆ ಮಾಡಿಲ್ಲ, ಇವತ್ ಪ್ರವಚನ ಕೇಳಿಲ್ಲ. ಎಷ್ಟು ಹೋರಾಟ ನಡೀತಿರುತ್ತಲ್ವ ಒಳಗಡೆ. ಇವತ್ ನಾನ್ ತುಂಬಾ ಚೆನ್ನಾಗ್ ಕಳೆದೆ ಅನ್ಸತ್ತೆ, ಒಂದೊಂದ್ ದಿನ ಇವತ್ತೇನು ಮಾಡ್ಲಿಲ್ಲ ಅನ್ಸತ್ತೆ. ಈ ಎಲ್ಲಾ ಭಾವನೆಗಳಿಗೂ ವಿದಾಯ ಹೇಳ್ಬೇಕು ಅಂತಿದ್ರೆ ಆತ್ಮಜ್ಞಾನವನ್ನ ಪಡಿ. ಹಾಗಾಗಿ ಅಲ್ಲಿ ಅದನ್ನ ಹೇಳ್ತಿದ್ದಾರೆ, ಕಲುಷ ಕರ್ಮವನ್ನೇ ಮಾಡಿ ಸುಕೃತವನ್ನುಳಿದು ಒದಗುವ ಚಿಂತೆಗೆ ನೆಲೆಯಾದ ಪರಲೋಕ ದುಃಖವ ತೊಲಗಿಸಿ ಸಲಹೆನ್ನನು ಕಾಪಾಡು ನನ್ನನ್ನ. ಈ ಎಲ್ಲಾ ಆಲೋಚನೆಗಳಿಂದ ನನ್ನನ್ನ ಮುಕ್ತನನ್ನಾಗಿ ಮಾಡು ನನ್ನನ್ನ. ನರನು ತೊಡಗಿ ಬ್ರಹ್ಮನು ಕಡೆಯಾದವರುಳು ನೂರ್ಮಡಿಸಿ ಮಿಕ್ಕ ಹರುಷಗಳನ್ನು ದಾಟಿದ ನಿಜ ಸುಖ ಭರಿತನೆಂದೆನಿಸು ನನ್ನನು. ಏನು ಸುಖಗಳನ್ನ ಹೇಳ್ತೀವಲ್ಲ, ಆ ಆನಂದದ ಅನುಭವವನ್ನ ಹೇಳ್ಬೇಕಾದ್ರೆ ಹೇಳಿದ್ವಲ್ಲ, ಎಷ್ಟು ಸುಖಗಳಿದೆ, ವಿಷಯಾನಂದ, ಆ ಆನಂದ, ಈ ಆನಂದ, 8 ಆನಂದಗಳಿದೆಯಲ್ಲ. ಆ ಎಲ್ಲಾ ಆನಂದಗಳನ್ನು ಬಿಟ್ಟು ನಾನೇನ್ ಬ್ರಹ್ಮ ಸುಖದ ಆನಂದದಲ್ಲೇ ಇರೋ ಹಾಗೆ ನನ್ನನ್ನ ಮನ್ನಿಸು, ಕಾಪಾಡು ನೀ ನನ್ನನ್ನ ಅಂತ ಆ ಬ್ರಹ್ಮ ವಸ್ತುವನ್ನೇ ಕೇಳೋದು. ಗುರುಗಳನ್ನಾರು ಕೇಳಿ, ಇಲ್ಲ ನಿಮ್ಗೆ ಅನುಭವನೇ ಆಗಿದೆ ಅಂದ್ರೆ ಯಾರು ಕೇಳೋದೇನು ಬೇಡ. ಹಾಗಾಗಿ ಈ ರೀತಿ ಹೇಳ್ತಾರೆ, ನರನು ತೊಡಗಿ ಬ್ರಹ್ಮನೂ ಕಡೆಯಾದ ಮನುಷ್ಯನಿಂದ ಹಿಡಿದು ಬ್ರಹ್ಮಲೋಕದವರೆಗೂ ಎಷ್ಟು ಆನಂದಗಳೆಲ್ಲ ಏನಿದೆಯಲ್ಲ, ಅವುಗಳು ನೂರ್ಮಡಿಸಿ ಅವುಗಳಿಗಿಂತ ಹೆಚ್ಚಾದ ಹರುಷಗಳನ್ನು ದಾಟಿದ ನಿಜ ಸುಖ ಭರಿತ ನಿಜವಾದ ಬ್ರಹ್ಮಾನಂದವನ್ನು ಆ ಅನುಭವಿಸುವ ಹಾಗೆ ಮನ್ನಿಸೆನ್ನನು, ಕಾಪಾಡು ನನ್ನನ್ನ. ಫಲವು ಲೌಕಿಕ ವೈದಿಕವಹ ಕರ್ಮ ಕುಲವ ನೆಸಗಿ ಮುನ್ನವೇ ಬಳಿಕ ನಿನ್ನ ಅರಿದೆ ನಿನ್ನವನು ಎಳಸಲೀಯದೆ ಇರಿಸೆನ್ನನು. ಮೊದಲು ಫಲವು ಲೌಕಿಕ. ಸಮಯ ಆಗಿದೆ, ಪುನಃ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ.